ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಮಕ್ಕಳೇ, ಪರಮಾತ್ಮನ ನೆನಪಿನಿಂದ, ರಾಜಯೋಗದಿಂದ ಇಲ್ಲಿಯವರೆಗೆ ನೀವು ಎಷ್ಟು ಭಾಗ್ಯವನ್ನ ಪಡ್ಕೊಂಡಿದ್ದೀರಿ. ಲೌಕಿಕದಲ್ಲೂ ಕೂಡ ನಮ್ಮಲ್ಲಿ ಸ್ಥೂಲವಾದಂತಹ ಸಂಪಾದನೆ, ಧನ ಹೆಚ್ಚಿಗೆ ಆಗ್ತಾ ಹೋದಾಗ ನಾವು ಉಪಯೋಗ ಮಾಡುವಂಥ ಪ್ರತಿಯೊಂದು ವಸ್ತುಗಳು ಕೂಡ ತುಂಬ ಬೆಲೆ ಬಾಳುವಂಥದ್ದು ಇರುತ್ತೆ. ಹಾಗೆ ಇಲ್ಲೂ ಕೂಡ ಆತ್ಮಿಕ ಸಂಪಾದನೆಯನ್ನು ನೀವು ಮಾಡ್ತಾ ಹೋದಾಗ ನಿಮ್ಮಲ್ಲಿ ಇರುವಂತಹ ಒಂದು ಶಾರೀರಿಕ ಸಾಧನ ಮತ್ತು ಆತ್ಮಿಕ ಸಾಧನ ಮಹಾನ್ ಕಾರ್ಯಕ್ಕೋಸ್ಕರ ಉಪಯೋಗ ಆಗ್ತಾ ಇರ್ತದೆ. ಅದು ಯಾವ ರೀತಿ ಹೇಳೋದನ್ನ ಬಾಬಾ ನಿನ್ನೆ ಹೇಳಿದರು. ಆತ್ಮ ಹೇಗೆ ಶುದ್ಧವಾಗತ್ತೆ, ಕಣ್ಣು ಹೇಗೆ ಈಶ್ವರಿ ಸೇವೆ ಮಾಡ್ತಾ ಇರ್ತದೆ, ಮುಖದಲ್ಲಿ ಹೇಗೆ ಮುಗುಳು ನಗು ಇರ್ತದೆ, ಬಾಯಿನಲ್ಲಿ ಹೇಗೆ ಮಧುರತೆ ಬರ್ತದೆ, ಹೃದಯದಲ್ಲಿ ಯಾವಾಗಲೂ ಬಾಬಾ ಇರ್ತಾರೆ, ಸದಾ ಕಾಲ ಬೇರೆಯವರು ಕೊಡಬೇಕು ಕೊಡುವಂತ ಭಾವ ಇರ್ತದೆ. ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಏನಿರ್ತದೆ, ಪದುಮದಷ್ಟು ಸಂಪಾದನೆ ಇರತ್ತೆ ಅಂತ ಏನ್ ಮಾಡಿದ್ರು ಬಾಬಾ ನಮ್ಗೆ ಹೇಳಿದ್ದಾರೆ. ಆ ರೀತಿ ಇದೆಯಾ ನಿಮ್ಮ ಜೀವನ ಹೇಳೋದನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಸರಿ, ಒಂದೇನ್ ಹೇಳ್ತಾರೆ ಬಾಬಾ, ಅಭಿ ಸೋಚೋ ऐसा ಭಾಗ್ಯ ಅವ್ರ ಕಿಸ್ಕಾ ಹುವಾ ಹೈ. ಈ ರೀತಿ ಯೋಚನೆ ಮಾಡಿ, ಈ ರೀತಿ ಭಾಗ್ಯ ಯಾರ್ದಾದ್ರೂ ಆಗಿದೆಯಾ? ಆದ್ರೆ ಆತ್ಮೀಯರು ಏನಾಗತ್ತೆ ಗೊತ್ತಾ, ನಾವು ಸರಿಯಾದ ಆಧ್ಯಾತ್ಮಿಕ ಸಾಧನೆ ಮಾಡದೇ ಇರುವಂತ ಕಾರಣದಿಂದ ಭಗವಂತನ ಶಕ್ತಿಗಳನ್ನ ಧಾರಣೆ ಮಾಡಿ ಕರ್ಮ ಕ್ಷೇತ್ರದಲ್ಲಿ ಇಳಿಯೋ ಬದಲು ಒಳಗಡೆಯಿಂದ ಗೊಳೋ ಅಂತ ಅರ್ಥ ಇರ್ತೇವೆ. ಅಯ್ಯೋ ಭಗವಂತ, ಯಾಕಪ್ಪ ಈ ಜೀವನ, ಯಾಕಪ್ಪ ಈ ಪತಿ, ಯಾಕಪ್ಪ ಈ ಮಕ್ಕಳು, ಯಾಕಪ್ಪ ಈ ಕಾಯಿಲೆಗಳು, ಸಮಸ್ಯೆಗಳು ಅಂತ ಬೊಬ್ಬೆ ಹೊಡಿತಾ ಇರ್ತೀರಾ ಅಂತಂದ್ರೆ ಅರ್ಥ, ಆತ್ಮೀಯರೇ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಪ್ರತಿನಿತ್ಯ ರಾಜಯೋಗದಿಂದ ನೀವು ಎಷ್ಟು ಸಂಪಾದನೆ ಮಾಡಬೇಕು ಅದು ಮಾಡ್ತಾ ಇಲ್ಲ. ಸಾಲಗಾರರು ಪಂಚತತ್ವಗಳ ಮೂಲಕ, ಕಾಯಿಲೆಗಳ ಮೂಲಕ, ಲೆಕ್ಕಾಚಾರದ ಮೂಲಕ, ಜನರ ಮೂಲಕ, ಧನದ ಮೂಲಕ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ಸರಿಸಮಾನವಾದಂತ ಸಂಪಾದನೆ ನಿಮ್ದು ಆಗ್ತಾ ಇಲ್ಲ. ಯಾರು ತುಂಬಾ ಬಡವರು ಇರ್ತಾರೋ ಅವರ ನೆಕ್ಲೆಸ್ ಹಾಕೊಂಡು ಹೋಗ್ಲಿಕ್ಕೆ ಆಗತ್ತ, ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಹೋಗ್ಲಿಕ್ಕೆ ಆಗತ್ತ? ಯಾರು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ ಅವರು ತಾನೇ ಒಳ್ಳೆ ಬಟ್ಟೆಯನ್ನ ಧರಿಸ್ಬಿಟ್ಟು, ಒಡವೆಯನ್ನ ಧರಿಸ್ಬಿಟ್ಟು, ಶೃಂಗಾರ ಮಾಡಿಕೊಂಡು ಲೌಕಿಕ ಪ್ರಪಂಚಕ್ಕೆ ಶಾರೀರಿಕವಾಗಿ ಹೋಗ್ಬೋದಲ್ವಾ, ಕರ್ಮವನ್ನ ಮಾಡ್ಬೋದಲ್ವಾ? ಹಾಗೆ ಮನಸ್ಸಿನಲ್ಲಿ ಟೆನ್ಷನ್ಗಳು, ಚಿಂತೆಗಳು, ಸಮಸ್ಯೆಗಳು, ಉದ್ವೇಗ, ಹೊಟ್ಟೆ ಕಿಚ್ಚು, ಕಾಲೆಳೆಯೋದು, ಮೋಸ ಇದೆಲ್ಲ ಇದೆ ಅಂತಂದ್ರೆ ನಿರೀಕ್ಷಿತ ಪ್ರಮಾಣದಲ್ಲಿ ಬಾಬಾ ಹೇಳಿರುವಂತ ರೀತಿಯಲ್ಲಿ ನಿಮ್ಮ ಅಕೌಂಟಲ್ಲಿ ಇನ್ನೂ ಭಾಗ್ಯ ಜಮಾವಣೆ ಆಗಿಲ್ಲ. ಆ ಕಾರಣದಿಂದ ನಿಮ್ಮ ಹತ್ರ ಏನಿದೆಯೋ ಅದನ್ನೇ ಧರಿಸ್ತೀರಾ. ಅದೇ ಏನಾಗತ್ತೆ, ಕರ್ಮ ಆಗತ್ತೆ. ಮೈ ಮೇಲೆ ಹಳೆ ಬಟ್ಟೆಯನ್ನು ಹಾಕೊಂಡು ಹೋದ್ರೆ ಆತ್ಮೀಯರೇ ಬೇರೆಗೂ ದುರ್ನಾತ ಬರ್ತದಲ್ವಾ? ಅವಾಗ ನಿಮ್ಮನ್ನ ಯಾರ್ದಾರು ಹತ್ರ ಸೇರಿಸ್ತಾರ, ಎಲ್ಲ ಕಡೆಯಿಂದ ಏತ ತಳ್ಳಾಕ್ತಾರೆ. ಫಸ್ಟ್ ಬಾಬಾ. ಓಕೆ, ಪ್ರಶ್ನೆ, ಬಾಬಾನನ್ನ ಸ್ವೀಕಾರ ಮಾಡಿದಲ್ಲ ಹೆಂಗ್ ಗೊತ್ತಾಗ್ತದೆ? ಎಷ್ಟು ಸಲ ಹೋಗ್ಬಿಟ್ಟಲ್ಲಿ ಕೂತ್ಕೊಂಡ್ರು ಕೂಡ ನಿಮ್ಗೆ ಅನುಭವ ಆಗ್ತಾ ಇಲ್ಲ, ಯೋಗದ ಅನುಭವ ಆಗ್ತಾ ಇಲ್ಲ, ಚೆನ್ನಾಗಿ ನಿದ್ರೆ ಬರ್ತಾ ಇದೆ, ಏನೇನೋ ಸಂಕಲ್ಪಗಳು, ಯೋಚನೆಗಳು, ಚಿಂತನೆಗಳು, ವ್ಯಕ್ತಿಗಳು ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ, ಬಾಬಾ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿಲ್ಲ, ಸ್ವೀಕಾರ ಮಾಡಿಲ್ಲ. ನೀವು ಹೋಗ್ಬಿಟ್ಟು ನಿಂತಿರ್ಬೋದು ಮನೆ ಹೊರಗಡೆ ನಿಂತ ಮಾತಿಗೆ ನಿಮ್ಮನ್ನು ಒಳಗಡೆ ಕರೆದಿದ್ದಾರೆ ಅಂತ ಅರ್ಥ ಅಲ್ಲ. ಒಳಗಡೆ ಬಂದು ಕೂತ್ಕೊಂಡು ಕೂಡ ನಿಮ್ಮನ್ನ ಮಾತಾಡ್ಸಿದ್ದಾರೆ ಅಂತ ಅರ್ಥ ಅಲ್ಲ. ನಿಮ್ಮನ್ನ ನೋಡಿದ್ರು ಕೂಡ ಮಾತಾಡಬೇಕು ಅಂತ ಬಿಟ್ಟು ಯಾವ ಗ್ಯಾರಂಟಿನೂ ಇಲ್ಲ. ಮಾತಾಡ್ಸಿದ್ರು ಕೂಡ ನಿಮ್ಗೆ ಪಾಲನೆಯನ್ನು ಕೊಡ್ತಿದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಆವಾಗ ನಾವು ಯಾರಾದ್ರೂ ಒಂದು ಇನ್ವಿಟೇಷನ್ ಕೊಟ್ಟಾಗ, ನಾವು ಮದುವೆ ಮನೆಗೆ ಹೋದಾಗ ನಮ್ಮನ್ನಲ್ಲಿರೋರು ಮಾತಾಡ್ಸಿಲ್ಲ ಅಂದ್ರೆ ನಮ್ಗೆ ಎಷ್ಟು ಬೇಜಾರಾಗತ್ತೆ, ಇನ್ಸಲ್ಟ್ ಆಗತ್ತೆ. ಹಾಗೆ ನಮ್ಮಲ್ಲಿ ಏನಾದ್ರೂ ಕಡಿಮೆತನವನ್ನ ಇಟ್ಟುಕೊಂಡು, ವಿಕಾರವನ್ನ ಇಟ್ಕೊಂಡು, ಸ್ವಾರ್ಥವನ್ನ ಇಟ್ಕೊಂಡು ನಾವು ಭಗವಂತನ ಹತ್ರ ಹೋದಾಗ
ನೀವು ಎಷ್ಟು ಬೇಕಾದ್ರೂ ಬಿಂದು ಬಿಂದು ಅಂತ ಹೇಳಿ ಎಷ್ಟು ಬೇಕಾದ್ರೂ ಒಳಗಡೆ ಕೂತ್ಕೊಳ್ಳಿ, ಏನಾದ್ರೂ ನಿಮ್ಗೆ ಅನುಭವ ಆಗುವುದಿಲ್ಲ. ನಾವು ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು. ಸರಿ, ಹೋದಾಗ ಎಷ್ಟು ಬೇಕಾದ್ರೂ ಬಲಹೀನತೆ ಇರ್ಲಿ, ಕೊಳಕಿರ್ಲಿ, ಏನ್ ತೊಂದರೆ ಇಲ್ಲ. ನನ್ನ ಬಾಬಾ ಅಂತ ಹೋಗ್ಬಿಟ್ಟು ಏನಾಗ್ಬಿಡ್ತದೆ, ಬಾಬಾ ಆ ಕೊಳಕನ್ನ ಸ್ವಚ್ಛ ಮಾಡುವಂತ ಕಾಯಕವನ್ನ, ಕೆಲಸವನ್ನ, ಕರ್ಮವನ್ನ ಅವರೇ ಮಾಡ್ತಾರೆ. ಆ ರೀತಿ ನಮ್ಮ ಮನಸ್ಸನ್ನ ಬಾಬಾನಲ್ಲಿ ಇಟ್ಟಾಗ ಆ ಸ್ವಚ್ಛ ಮಾಡುವಂತ ಪ್ರೊಸೆಸ್ ಸ್ಪಷ್ಟವಾಗಿ ಅನುಭವ ಇಡುವುದು ನಮಗೆ ಗೊತ್ತಾಗತ್ತೆ. ಮುಂದೆ ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಳ್ಳೋದು ಕೂಡ ಗೊತ್ತಾಗತ್ತೆ. ಬಾಬಾ ಹೇಳ್ತಾರೆ, ಇಂಥ ಭಾಗ್ಯ ಬೇರೆ ಯಾರಿಗಾದ್ರೂ ಇದೆಯಾ? ನಿಮ್ಮ ಹತ್ರ ಇದೆಯಲ್ವಾ? ಅದಷ್ಟು ಜಮಾ ಮಾಡ್ಕೊಳ್ತಾ ಇದ್ದೀರಾ? ಸಾಧನೆ ಮಾಡ್ಕೊಳ್ತಾ ಇದ್ದೀರಾ? ಅಷ್ಟು ಆಂತರಿಕವಾದಂತ ಖುಷಿ ಇದೆಯಾ? ಬಾಬನ ಹತ್ರ ಬರೋ ಮೊದಲು ಇಷ್ಟು ಮಾನಸಿಕವಾದಂತ ಕ್ಲೇಶ, ಶೋಭೆ, ದುಃಖ, ಸಮಸ್ಯೆ, ವಿಘ್ನಗಳಿತ್ತು. ಆದ್ರೆ ಭಗವಂತನ ಮಗು ಆದ ಮೇಲೆ ಇಷ್ಟು ವರ್ಷದ ನಿಮ್ಮ ಈಶ್ವರಿ ಜೀವನದ ಸಾಧನೆಯಲ್ಲಿ ಎಷ್ಟು ಪ್ರಾಪ್ತಿ ಮಾಡ್ಕೊಂಡಿದ್ದೀರಾ, ಎಷ್ಟು ಭಾಗ್ಯವನ್ನ ಮಾಡ್ಕೊಂಡಿದ್ದೀರಾ, ಪ್ರತಿ ಕರ್ಮದಲ್ಲಿ ಅದನ್ನ ಎಷ್ಟು ಧರಿಸ್ತಾ ಇದ್ದೀರಾ, ಧಾರಣೆ ಮಾಡಿದ್ದೀರಾ. ಮಕ್ಕಳೇ, ಸಾಧನ ಇರುವಂತದ್ದು, ವಸ್ತು ಇರುವಂತದ್ದು ಧರಿಸ್ಲಿಕ್ಕೆ ಹೊರತು ಅದು ಬೀರುನಲ್ಲಿ ಇಡ್ಲಿಕ್ಕಲ್ಲ. ನೀವು ಧರಿಸಿದಾಗ ತಾನೇ ಬೇರೆಯವ್ರು ಕಾಣುತ್ತೆ, ಅವಾಗ ತಾನೇ ನೀವು ಸುಂದರವಾಗಿ ಕಾಣ್ತೀರಾ. ಅವಾಗ ಪ್ರಪಂಚದ ಜನರು ಕೇಳ್ತಾರೆ, ಈ ಬಟ್ಟೆ ಎಲ್ಲಿಂದ ತಂದ್ರಿ, ಈ ನೆಕ್ಲೆಸ್ ಎಲ್ಲಿಂದ ತಂದ್ರಿ ಅಂತ. ಅಂದ್ರೆ ನೆಕ್ಲೆಸಿಗೋಸ್ಕರ ನೀವು ಸಾಧನೆ ಮಾಡ್ಬೇಕು ಅಂತಲ್ಲ ಬಾಬಾ ಹೇಳ್ತಾ ಇರೋದು. ಆತ್ಮಿಕವಾಗಿ ಆ ರೀತಿ ಪ್ರತಿದಿನ ಬಾಬನ ಹತ್ರ ಮನಬುದ್ಧಿಯನ್ನ ಸ್ವಚ್ಛ ಮಾಡಿಸಿ, ಶರೀರವನ್ನು ಕೂಡ ಪರಮಾತ್ಮನ ಶಕ್ತಿನ ಶುದ್ಧ ಮಾಡಿ ಆ ದಿನ ಕರ್ಮ ಕ್ಷೇತ್ರಕ್ಕೆ ಇಳಿದಾಗ ಆ ಜೀವನದ ನಶೆನೇ ಬೇರೆ, ಖುಷಿನೇ ಬೇರೆ, ಆನಂದ ಬೇರೆ. ಆದರೆ ಶಾರೀರಿಕವಾಗಿ ಹಳೆ ಬಟ್ಟೆನೇ ಇರ್ಲಿ, ಸ್ವಚ್ಛವಾಗಿರೋದಿರ್ಲಿ. ಬ್ರಹ್ಮಬಾಬಾ ನೋಡಿದ್ರಲ್ವಾ, ಶಿವಬಾಬಾ ಬರೋ ಮೊದಲು ಶೂಟ್ ಬೂಟ್ ಹಾಕೊಳ್ತಿದ್ರು, ಆಮೇಲೆ ಒಂದು ಪಂಚೆ, ಒಂದು ಏನು, ಒಂದು ಶರ್ಟ್, ಅಷ್ಟೆ, ಸಿಂಪಲ್. ಊಟನೂ ಕೂಡ ಸಿಂಪಲ್, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ವು. ನಮ್ಗೆ ಅಯ್ಯೋ ನೋಡ್ರಿ ನೆಲದ ಮೇಲ, ಅಯ್ಯೋ ಮಣ್ಣಿನೋ ಬರ್ತದಪ್ಪ, ಬೆನ್ನೋ ಬರತ್ತಪ್ಪ. ಇವತ್ತು ನಾವು ನಮ್ಮ ಮನೇಲಿ, ನಾನು ನೆಲದ ಮೇಲೆ ಕೂತ್ಕೊಂಡು ಊಟ, ಆಕ್ಚುಲಿ ನೆಲದ ಮೇಲೆ ಕೂತ್ಕೊಂಡಾದ್ರೂ ಒಂದ್ಸಲ ಕೂತ್ಕೊಂಡು ಎದ್ದರಾದ್ರೂ ಎಕ್ಸರ್ಸೈಸ್ ಆಗ್ತದೆ. ಆ ಮಂಡಿಗೇನು ಕೆಲಸ ಕೊಡದೇ ಇರುವಂತ ಕಾರಣದಿಂದ ಕಾಯಿಲೆಗಳು ಬರ್ತಾವ. ಬಾಡಿಯ ಪಾರ್ಟ್ಗಳಿಗೆ ಎಷ್ಟು ಮೂಮೆಂಟ್ಸ್ಗಳಾಗ್ತಾವೋ ಅಷ್ಟು ರಕ್ತ ಸಂಚಾರ ಆಗತ್ತೆ ಆದ್ಮೇಲೆ, ಅಷ್ಟು ಆರೋಗ್ಯ ಚೆನ್ನಾಗಿರ್ತದೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಇಂಥ ಭಾಗ್ಯ ಯಾರಿಗಾದ್ರೂ ಸಿಕ್ಕಿದ್ಯಾ? ಅದ ನಾವೇನ್ ಮಾಡ್ತೀವಿ, ಈ ಭಾಗ್ಯದ ಅರಿವಿಲ್ದೇನೆ ಲೌಕಿಕ ಸಂಪಾದನೆಗಳ ಹಗಲು ರಾತ್ರಿ ಓಡ್ತಾಡ್ತೀವಿ. ಓವರ್ ಟೈಮ್ ಅಂತೆ, ಅದಂತೆ ಇದಂತೆ. ಯಾಕಂದ್ರೆ ಅದು ಕಣ್ಣಿಗೆ ಕಾಣತ್ತಲ್ವಾ, ಇದು ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕಾಗಿ ಯಾರು ನಿರಾಕಾರ ರೂಪದಲ್ಲಿ ಸಮಯದ ಅನುಸಾರ ಬಾಬಾ ಹೇಳ್ತಾರೋ ಆ ರೀತಿ ಸಾಧನೆ ಮಾಡ್ತಾರೋ ಅವರಿಗೆ ಮಾತ್ರ ಈ ಭಾಗ್ಯದ ಅನುಭವ ಆಗತ್ತೆ. इसलिए आपके यादगार चित्रों का भी भाग्य वर्णन होता रहता है. ನಿಮ್ಮ ಮೂರ್ತಿ ಎದುರುಗಡೆ, ಫೋಟೋ ಎದುರುಗಡೆಗೆ ಇಷ್ಟು ವರ್ಣನೆಯನ್ನ ಮಾಡ್ತಾರೆ, ಇಷ್ಟು ಸುಂದರವಾಗಿ ಆಭರಣದಿಂದ ಏನ್ ಮಾಡಿರ್ತಾರೆ, ಶೃಂಗಾರ ಮಾಡಿಡ್ತಾರೆ. ಜೊತೆಗೆ ನಿಮ್ಮತ್ತ ಕೇಳ್ತಾರೆ ಏನಂತ, ಧನ ಕೊಡು, ಧಾನ್ಯ ಕೊಡು, ವಿದ್ಯೆ ಕೊಡು, ಶಿಕ್ಷಣ ಕೊಡು ಅಂತ ನಿಮ್ಮನ್ನೇನ್ ಮಾಡ್ತಾರೆ, ಕೇಳ್ತಾರೆ. ಅದ ನಿಮ್ಮ ಮೂಲಕ ಕೊಡೋದು ಯಾರು? ಪರಮಾತ್ಮ ಅಲ್ವಾ? ಅಷ್ಟು ನೀವು ಯೋಗ್ಯರಾಗಿದ್ದೀರಾ, ಮೂರ್ತಿ ಆಗಿದ್ದೀರಾ, ಸಾಧನ ಆಗಿದ್ದೀರಾ. ಭವಿಷ್ಯದಲ್ಲಿ ಸ್ಥೂಲವಾಗಿ ಕೇಳಬೇಕು ಅಂತಂದ್ರೆ ಈಗ ಸೂಕ್ಷ್ಮವಾಗಿ ನೀವು ಕೊಟ್ಟಿರ್ಬೇಕಲ್ವಾ? ಆವಾಗ ತಾನೇ ಭವಿಷ್ಯದಲ್ಲಿ ನಿಮ್ಮ ಮೂರ್ತಿ ಎದುರುಗಡೆಗೆ ಆತ್ಮರು, ನಿಮ್ಮದೇ ಭಕ್ತರು ಅಲ್ಲಿ ಕೇಳ್ತಾರೆ. ಈಗ ಯಾರು ಸಂಗಮ ಯುಗದಲ್ಲಿ ಸೂಕ್ಷ್ಮ ರೂಪದಲ್ಲಿ, ಆತ್ಮೀಯ ರೂಪದಲ್ಲಿ ತೆಗೆದುಕೊಂಡಿರ್ತಾರೋ ಅವರಲ್ಲಿ ಸ್ಥೂಲ ರೂಪದಲ್ಲಿ, ರಿಟರ್ನ್ ರೂಪದಲ್ಲಿ ನಿಮ್ಗೆ ತೆಂಗಿನಕಾಯಿ ಕೊಡ್ಲಿಕ್ಕೆ, ಹೂ ಕೊಡ್ಲಿಕ್ಕೆ ಬರ್ತಾರೆ, ಶೃಂಗಾರ ಮಾಡ್ಲಿಕ್ಕೆ ಬರ್ತಾರೆ, ದೇವಸ್ಥಾನ ಕಟ್ಕೊಡ್ಲಿಕ್ಕೆ ಬರ್ತಾರೆ ಆತ್ಮೀಯರೇ. ಅದು ಇವಾಗ ಕೊಡ್ಬೇಕಲ್ವಾ? ಆ ಪ್ರಮಾಣದಲ್ಲಿ ನಿಮ್ಮ ಮೂಲಕ, ನಿಮ್ಮ ಮನ ಬುದ್ಧಿಯ ಮೂಲಕ ಈಶ್ವರಿಯ ಶಕ್ತಿ ಹೊರಗಡೆಗೆ ಹೋಗ್ತಾ ಇದೆಯಾ, ವಿಶ್ವದಲ್ಲಿ ತಲುಪ್ತಾ ಇದೆಯಾ? ಆ ರೀತಿ ಮೂರ್ತಿಯ ಸಮಾನದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮನ್ನ ನೀವು ಏನ್ ಮಾಡ್ಕೊಂಡಿದ್ದೀರಿ, ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. और यह भाग्य स्वयं भाग्य विधाता ने हर एक बच्चों का बनाया है. ಇಲ್ಲಿ ಬಂತು ಭಾಗ್ಯ ವಿಧಾತ. ಮೊನ್ನೆ ಏನ್ ಬಂದಿತ್ತು, ಭಾಗ್ಯದಾತ ಬಂದಿತ್ತು. ಇಲ್ಲೇನ್ ಬಂತು, ಭಾಗ್ಯ ವಿಧಾತ. ಕಾರಣ
ಕಾರಣ ಅಲ್ಯಾಕ್ ಬಾಬಾ ಭಾಗ್ಯದಾತ ಅಂತ ಹೇಳಿದ್ರು, ಇಲ್ಯಾಕ್ ಭಾಗ್ಯ ವಿಧಾತ ಅಂತ ಹೇಳಿದ್ರು? और यह भाग्य स्वयं भाग्य विधाता ने हर एक बच्चे को बनाया है। ಇಲ್ಲಿ ಯಾಕೆ ಬಾಬಾ ಭಾಗ್ಯ ವಿಧಾತ ಅಂತ ಹೇಳಿದ್ರು? ಭಾಗ್ಯ ಮಾಡ್ಕೊಳ್ಳೋದನ್ನ ವಿಧಿ ವಿಧಾನವನ್ನ ತಿಳಿಸ್ತಾ ಇದ್ದಾರೆ ಈಗ. ಹಾ ಮಕ್ಕಳೇ, ಭಾಗ್ಯ ಪಡಿಬೇಕು ಅಂತಂದ್ರು ಕೂಡ ಅದಕ್ಕೇನ್ ಬೇಕು? ವಿಧಿ ವಿಧಾನ. ಫಸ್ಟ್ ವಿದ್ಯೆ, ಹ್ಮ್ ಆಮೇಲೆ ವಿಧಿ, ಆಮೇಲೆ ವಿಧಾನ. ಫಸ್ಟ್ ಏನ್ ಬೇಕು? ವಿದ್ಯೆ. ವಿದ್ಯೆ. ಭಾಗ್ಯವನ್ನು ಪಡಿಬೇಕು, ನಿಮ್ಮದನ್ನಾಗ ಆಗ್ಬೇಕು ಅಂದ್ರೆ ಫಸ್ಟ್ ವಿದ್ಯೆ ಬೇಕಲ್ವಾ? ಇವಾಗ ನಿಮ್ಮ ಲೌಕಿಕದಲ್ಲಿ ಶಿಕ್ಷಣ ಇಲ್ಲದೆ ನಿಮ್ಗೆ ಯಾರಾದ್ರೂ ಜಾಬ್ ಕೊಡ್ತಾರಾ? ನೀವು ಡಾಕ್ಟರ್ ಆದ್ರೆ ತಾನೇ ಹಾಸ್ಪಿಟಲ್ ನಿಮ್ಗೆ ಅಡ್ಮಿಷನ್ ಕೊಡ್ತಾರೆ ಕೆಲಸ ಮಾಡ್ಲಿಕ್ಕೆ. ಇಂಜಿನಿಯರ್ ಆದ್ರೆ ತಾನೇ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ನೀವು ಸೈನಿಕನಾಗ್ಬಿಟ್ಟು ಟ್ರೈನಿಂಗ್ ತಗೊಂಡಾಗ ತಾನೇ ಮಿಲಿಟರಿ ನಿಮ್ಗೆ ಜಾಬ್ ಕೊಡ್ತಾರೆ. ಅಂದ್ರೆ ಫಸ್ಟಿಗೆ ಏನ್ ಬೇಕು? ವಿದ್ಯೆ. ವಿದ್ಯೆ ಬೇಕು. ಸರಿ, ಈಗ ನಿಮ್ಗೆ ಯಾವ ವಿದ್ಯೆ ಬೇಕು? ಯಾವ ವಿದ್ಯೆ ಬೇಕು? ಈಶ್ವರೀಯ ವಿದ್ಯೆ ಬೇಕು ಅಲ್ವಾ? ಟೀಚರ್ ಯಾರು? ಭಗವಂತ. ಶಿವ ಬಾಬಾ. ಅವನ್ ಸ್ಕೂಲಲ್ಲಿ ಅಡ್ಮಿಷನ್ ಆಗಿದ್ದೀರಾ? ಆಗಿದ್ದೀವಿ. ಪ್ರತಿದಿನ ಸ್ಕೂಲಿಗೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಸರಿ, ಆನ್ಲೈನ್ ಮನೇಲಿ ಕೂತ್ಕೊಂಡು ಏನ್ ಮಾಡ್ತಿದ್ವಿ? ಶಿಕ್ಷಣ ಪಡ್ಕೊಳ್ತಿದ್ವಿ. ಸರಿ, ವಿದ್ಯೆಯನ್ನ ಪಡ್ಕೊಂಡ್ರಿ. ಸರಿ, ವಿದ್ಯೆಯಿಂದ ಮುಂದೆ ಮುಂದೇನು? ವಿಧಾನ. ವಿಧಿ. ಮುಂದೇನು? ವಿಧಿ. ವಿಧಿ ಏನು? ಬಾಬಾ ಏನು ವಿದ್ಯೆಯನ್ನು ಕೊಟ್ಟಿದ್ದಾರೆ? ನಿನ್ನ ಆತ್ಮ, ನಾನು ಪರಮಾತ್ಮ, ನನ್ನ ಪರಮಧಾಮದಲ್ಲಿ ಇರ್ತೇನೆ, ಬಿಂದು ರೂಪದಲ್ಲಿ ಇರ್ತೇನೆ. ಈಗ ನೀನೇನ್ ಮಾಡ್ಬೇಕು? ನಿನ್ನ ಭಾಗ್ಯವನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ನನ್ನಲ್ಲಿ ಇರುವಂತಹ ಶಕ್ತಿಯನ್ನ ಮೂರು ಲೋಕಕ್ಕೆ ನೀನು ಕಣ ಕಣಗಳಿಗೂ ಕೂಡ ಏನ್ ಮಾಡಬೇಕು? ತಲುಪಿಸಬೇಕು ಅಂತ ಏನ್ ಹೇಳಿದ್ದಾರೆ ಬಾಬಾ? ಜ್ಞಾನವನ್ನು ಹೇಳಿದ್ದಾರೆ. ಓಕೆ, ಈ ಕಾರ್ಯದಲ್ಲಿ ನೀನು ಸಾಧನ ಅಷ್ಟೇ ಬಿಟ್ರೇನೆ ಈ ಶಕ್ತಿ ಇರೋದು ನನ್ನ ಹತ್ರ, ಕೊಡೋದು ನಾನು. ಇದನ್ ಬಾಬಾ ಏನ್ ಹೇಳಿದ್ದಾರೆ ನಮ್ಗೆ? ವಿದ್ಯೆ ತಿಳಿಸ್ಕೊಟ್ಟಿದ್ದಾರೆ. ಇದು ವಿದ್ಯೆ, ಇದನ್ನ ನಮ್ಗೆ ತಿಳಿಸಿದ್ದಾರೆ. ಹೌದಾ? ಸರಿ, ವಿಧಿ ಏನು? ವಿಧಿ ಏನು? ವಿದ್ಯೆ ಆಯ್ತು. ಇದನ್ನ ನೀನು ಮಾಡಿದ್ರೆ ನಿನಗೆ ಇದು ಸಿಗ್ತದೆ. ವೀಕ್ಷಣವನ್ನು ಹೇಳಿದ್ರು, ಸ್ಟಾರ್ಟಿಂಗ್ ಎಂಡ್ವರೆಗೆ ಹೇಳಿದ್ರು. ವಿಧಿ ಏನು? ನಿಯಮಗಳು ಇರುತ್ತವೆ. ಓಕೆ, ನಾನು ಪಾರ್ವತಕ್ಕವ್ರ ಮನೆಗೆ ಬರ್ತೇನೆ, ಸರಿನಾ? ಪಾರ್ವತಕ್ಕವ್ರು ಏನ್ ಮಾಡ್ಕೊಡ್ತಾರೆ ನನಗೆ? ಉಪ್ಪಿಟ್ಟು. ಇಲ್ಲ, ನೀವೇನ್ ಮಾಡ್ಕೊಡ್ತೀರಾ ಅಂತಂದ್ರೆ ಜನವರಿ ತಿಂಗಳಿರೋದಕ್ಕೆ, ಸಂಕ್ರಾಂತಿ ಇರೋದಕ್ಕೆ, ಅವರೆಕಾಳು ಇರೋದಕ್ಕೆ ಮುದ್ದೆ ಸಾಂಬಾರು ಮಾಡ್ಕೊಡ್ತೀವಿ. ಯಾರಿಗೆ? ಯೋಗೇಶನವ್ರಿಗೆ. ಸರಿ, ಯೋಗೇಶ್ ಅಣ್ಣನಿಗೆ ಮುದ್ದೆ ನೋಡೇ ಗೊತ್ತಿಲ್ಲ, ತಿಂದು ಅದರ ಮೊದಲು ಗೊತ್ತಿಲ್ಲ. ಓಕೆನಾ? ಅಯ್ಯೋ ನೋಡ್ರಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಅಂತ ಬಿಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಕೊಟ್ಟು. ಯಾರು ಕೊಟ್ಟಿರೋದು? ಪಾರ್ವತಕ. ಯಾರಿಗೆ? ಯೋಗೇಶನವ್ರಿಗೆ. ಸರಿ, ನಾನು ಬರ್ತೇನೆ, ಸೀದಾ ಕೈಯನ್ನ ತೊಳ್ಕೊಳ್ತೇನೆ ಮತ್ತು ಮುದ್ದೆಗೆ ಕೈ ಮುಟ್ತೇನೆ. ಅವಾಗ ಏನಾಗ್ತದೆ? ಮೆತ್ಕೊಳ್ಳುತ್ತೆ. ನಾನೇನ್ ಮಾಡ್ತಾನೆ ಗೊತ್ತಿಲ್ವಲ್ಲ, ಬೇರೆಯವ್ರನ್ನ ಫಾಲೋ ಮಾಡ್ತಾನೆ. ಅಲ್ಲಿ ಎದುರುಗಡೆ ವೆಂಕಟೇಶನವರು ಕೂತಿದ್ದಾರೆ. ಅವ್ರು ವೆಂಕಟೇಶನವ್ರು ಏನ್ ಮಾಡಿದ್ದಾರೆ? ಕೈಯನ್ನ ಎಲ್ಲಿ ಇಟ್ಟಿದ್ದಾರೆ? ಸಾರಲ್ಲಿಟ್ಟು ಮುದ್ದೆ ಮೇಲೆ. ಮುದ್ದೆ ಮೇಲೆ ಕೈ ಅವರು ಮುದ್ದೆ ಮೇಲೆ ಕೈ ಇಟ್ಟಿದ್ ಮಾತ್ರ ಗೊತ್ತು ನನಗೆ, ಅದ್ರ ಮುಂದೆ ಸಾರು ಮುಟ್ಟಿದ ನನಗೆ ಗೊತ್ತಿಲ್ಲ. ಓಕೆ, ಆ ಕೈಯಿಂದ ಹೆಂಗ್ ತಿನ್ಬೇಕು? ಅದು ಸ್ಪೂನ್ ಇಂದಲ್ಲ, ಕೈಯಿಂದ ತಿನ್ಬೇಕು. ಸರಿ, ನಾನೇನ್ ಮಾಡಿದೆ? ಅವರು ಮುದ್ದೆಯನ್ನು ಕೈ ಮುಟ್ಟಿದ್ರೆ ನಾನು ಕೂಡ ಏನ್ ಮಾಡಿದೆ? ಮುದ್ದೆಯನ್ನು ಕೈ ಮುಟ್ದೆ. ಮುಟ್ದಾಗ ಏನಾಯ್ತು? ಮೆತ್ಕೊಳ್ತು. ಕೈಗೆಲ್ಲ ಮೆತ್ಕೊಳ್ತು. ಸರಿ, ಅದನ್ನ ತೆಗೆದೆ, ಏನ್ ಮಾಡ್ದೆ? ಸಾಂಬಾರ್ನಲ್ಲಿ ನೆನೆಸಿದೆ. ಅವ್ರು ಕಾಪಿ ಮಾಡ್ಬೇಕಲ್ಲ ನಾನು. ಓಕೆ, ಹಾಗೆ ಆ ಸಾಂಬಾರ್ನಲ್ಲಿ ಮುದ್ದೆನಿಟ್ಟೆ, ಬಾಯಲ್ಲಿ ಹಾಕಿದೆ. ಬಾಯಲ್ಲಿ ಹಾಕಿದ್ಮೇಲೆ ಏನಾಗುತ್ತೆ? ನನಗೇನು ಒಂದು ಪ್ರಾಕ್ಟೀಸ್ ಅಂದ್ರೆ ಬಾಯಲ್ಲಿ ಏನಾಗೋದು ಕೂಡ ಚೆನ್ನಾಗಿ ಜಗಿಯೋದು ನನ್ನ ಸಂಸ್ಕಾರ ಪ್ರಾಕ್ಟೀಸ್. ಓಕೆ, ಆ ಮುದ್ದೆನ ತೆಗೆದು ಸಾಂಬಾರ್ನಲ್ಲಿ ಹಾಕಿ ಏನ್ ಮಾಡಿದೆ? ಬಾಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಆಗುತ್ತೆ. ಆವಾಗ ಮುದ್ದೆ ತಿನ್ನುವಂತ ಕಾರ್ಯ ಯೋಗೇಶ್ವರನಿಗೆ ತುಂಬಾ ಖುಷಿ ಕೊಡತ್ತೆ. ಇಲ್ಲ. ಯಾಕೆ? ಮುದ್ದೆ ಸರಿ ಇಲ್ವಾ? ನಿಯಮ. ಮುದ್ದೆ ಸರಿ ಇಲ್ವಾ? ಮುದ್ದೆ ಸರಿ ಇದೆ, ಮಾಡಿದವ್ರು ಸರಿ ಇಲ್ವಾ? ಅದು ಸರಿ ಇದೆ, ಮತ್ತೆ ಸಮಸ್ಯೆ ಇಲ್ಲಿ ತಿನ್ನೋದ್ರಲ್ಲಿ ವಿಧಿ ನಿಯಮ. ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ವಿಧಿ ಗೊತ್ತಿಲ್ಲ.
ಇದೇನು ಗೊತ್ತಿಲ್ಲ, ಈತ ಕಡೆ ಇರೋದು ಕಾಪಿ ಮಾಡ್ತಿದ್ದೇನಲ್ವಾ, ಮುದ್ದೆ ಮುಡ್ತಾ ಇದ್ದೇನೆ, ಸಾಂಬಾರು ಒಳಗಡೆ ಹಾಕ್ತಾ ಇದ್ದೇನೆ, ಬಾಯಲ್ಲಿ ಹಾಕ್ತಾ ಇದ್ದೇನೆ ಅಷ್ಟೇ. ಅವ್ರು ಮಾಡ್ದಾಗ ನಾನು ಮಾಡ್ತಿದ್ದೇನೆ, ಅವ್ರಿಗೆ ಇಷ್ಟವಾಗ್ತದೆ, ನನಗೆ ಯಾಕೆ ಇಷ್ಟ ಆಗ್ತಾ ಇಲ್ಲ, ಬೇಕಾಗ್ತಾ ಇಲ್ಲ. ತಿಂದು ಅಭ್ಯಾಸ ಇಲ್ಲ. ಫಸ್ಟಿಗೆ ಸಾಂಬಾರು ಮುಟ್ಬೇಕು ಅಂತ ಅದು ಗೊತ್ತಿಲ್ವಲ್ಲ, ಅದ್ರ ಟೆಕ್ನಿಕ್. ಹ್ಮ್ ಬಾಯಲ್ಲಿ ಹಾಕ್ಮೇಲೆ ನುಂಗಬೇಕು ಅಂತ ಗೊತ್ತಿಲ್ವಲ್ಲ, ಕಾಣೋದಿಲ್ವಲ್ಲ, ಬಾಯಲ್ಲಿ ಹಾಕ್ಮೇಲೆ ಅವ್ರು ನುಂಗೋದು ನನಗೆ ಗೊತ್ತಾಗೋದಿಲ್ವಲ್ಲ. ಯಾಕೆ ನನಗೇನು ಪ್ರಾಕ್ಟೀಸ್ ಇದೆ, ಏನ್ ಪ್ರಾಕ್ಟೀಸ್ ಇದೆ, ಅಗ್ದು ತಿನ್ನೋದು. ಅಗಿಯೋದು. ಹಾಗೆ ಆತ್ಮೀಯರು ಇಲ್ಲೂ ಕೂಡ ರಾಜಯೋಗದಲ್ಲಿ ಈ ಶರೀರದಲ್ಲಿ ಬಂದ್ಮೇಲೆ ಸಂಕಲ್ಪ ಮಾಡಿ 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 ಮನಸ್ಸನ್ನು ಸುಮ್ಮನೆ ಕುಳಿಸೋದೇ ಗೊತ್ತಿಲ್ಲ ನಮ್ಗೆ. ಏನಾದೋ ಒಂದು ಸಂಕಲ್ಪ, ಏನೋ ಒಂದು ಯೋಚನೆ, ಏನೋ ಒಂದು ಚಿಂತನೆ ನಡೆದೇ ಇರ್ತದೆ, ಸುಮ್ಮನೆ ಕುಳಿಸೋದಂದ್ರೆ ಗೊತ್ತೇ ಇಲ್ಲ. ಸುಮ್ಮನೆ ಯಾವಾಗ ಕುಳಿತದ ಅದು, ಒಂದು ನಿದ್ರೆ ಮಾಡಿದಾಗ, ಎರಡನೇದು ಶರೀರ ಬಿಟ್ಟಾಗ ಅಷ್ಟೇ. ಬೇರೆ ಟೈಮಲ್ಲಿ ಮನಸ್ಸು ಏನ್ ಮಾಡ್ತಿರ್ತದೆ, ಯೋಚನೆ ಮಾಡ್ತಾನೆ ಇರ್ತದೆ, ಅದು ನಮ್ಗೆ ಗೊತ್ತೇ ಇಲ್ಲ. ಹಾಗೆ ಇಲ್ಲಿ ವಿಧಿ ನಿಮ್ಮದನ್ನಾಗಿ ಮಾಡಿಲ್ಲ ಅಂತಂದ್ರೆ ನಿಮಗೆ ಆ ಫಲ ಬರೋದಿಲ್ಲ ಅಲ್ವಾ. ಮಸಾಲೆ ದೋಸೆ ತಿನ್ನೋ ವಿಧಿನೇ ಬೇರೆ, ಮುದ್ದೆ ತಿನ್ನೋ ವಿಧಿನೇ ಬೇರೆ, ಇಡ್ಲಿ ವಡೆ ತಿನ್ನೋದೇ ಬೇರೆ, ಪಾಯಸ ತಿನ್ನೋದೇ ಬೇರೆ. ಮುದ್ದೆ ಕೈಯಿಂದ ತಿಂತೀವಿ ಅಂತ ತೆಳ್ಳಗಿರೋ ಪಾಯಸವನ್ನ ನಾನು ಕೈಯಿಂದ ತಿನ್ಲಿಕ್ಕೆ ಹೋದ್ರೆ ಏನಾಗ್ತದೆ, ಬಟ್ಟೆ ಮೇಲೆ ಬೀಳುತ್ತೆ. ಸೂಪ್ ಕೊಡ್ತಾರಲ್ಲ, ಅದನ್ನ ಕೈಯಿಂದ ತಿಂದ್ರೆ ಏನಾಗ್ತದೆ, ತಿನ್ನೋದು ಹೌದು, ಹೊಟ್ಟೆಗೆ ಹೋಗೋದು ಹೌದು, ಆದ್ರೆ ಪ್ರತಿಯೊಂದಕ್ಕೂ ವಿಧಿ ಅಂತ ಇದೆಯಲ್ಲ ಅಲ್ವಾ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ ಇಲ್ಲಿ ವಿಧಿ ಯಾವುದು, ಪದಮಾಪದ ಭಾಗ್ಯಶಾಲಿ ಆಗ್ಲಿಕ್ಕೆ ವಿಧಿ ಯಾವುದು, ಯಾವುದು? ನಾನು ಬಾಬನ ಎದುರುಗಡೆ ಕೂತ್ಕೊಂಡಿದ್ದೇನೆ, ಬಾಬನ ಕಿರಣ ನನ್ನ ಮೇಲೆ ಬರ್ತಾ ಇದೆ, ಶಾಂತಿ ಅನುಭವ ಆಗ್ತಾ ಇದೆ, ಇದು ವಿಧಿ ಹೌದಲ್ವೋ? ಇಲ್ಲ. ಅಲ್ಲ, ಮತ್ತೆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಕೊಡೋದಷ್ಟೇ ವಿಧಿ. ವಿಧಿಯಲ್ಲಿ ಕೇವಲ ನಾನು ಬಾಬನ ಹತ್ರ ತಗೊಳ್ಳೋದು ವಿಧಿಯಲ್ಲ, ಇಲ್ಲಿ ನಾನು ಬಾಬನ ಮೂಲಕ ಬೇರೆಯವರಿಗೆ ಕೊಡ್ತಾ ಇದ್ದೇನೆ ಅಂದ್ರೆ ಮನಸ್ಸನ್ನ ಬಾಬನ ಕೈಯಲ್ಲಿ ಕೊಡೋದಷ್ಟೇ. ಕೊಡೋದಷ್ಟೇ ಕೆಲಸ ನಿಮ್ದು ಅಷ್ಟೇ. ಎಲ್ಲಿ, ಹೇಗೆ, ಯಾವಾಗ ಅದನ್ನು ಹೇಗೆ ಉಪಯೋಗ ಮಾಡಬೇಕು ಹೇಳುವಂಥದ್ದು ನಿರ್ಧಾರ, ನಿರ್ಣಯ ಯಾರ್ದು? ವಿಧಿ ಏನು ಅಂತಂದ್ರೆ ನಿಮ್ಮ ಮನಸ್ಸನ್ನ ಎಲ್ಲ ಕಡೆಯಿಂದ ತೆಗೆದು ಯಾರ ಕೈಲಿ ಕೊಡ್ಬೇಕು, ಯಾರ ಕೈಲಿ ಕೊಡ್ಬೇಕು? ಬಾಬನ ಕೈಲಿ ಕೊಡ್ಬೇಕು. ಇದು ವಿಧಿ. ಅರ್ಥ ಆಯ್ತಾ ನಿಮ್ಗೆ? ಫಸ್ಟ್ ಜ್ಞಾನ, ಆಮೇಲೆ ನೆಕ್ಸ್ಟ್ ಯಾವುದು? ವಿಧಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದು? ವಿಧಾನ. ವಿಧಾನ ಯಾವುದು? ವಿಧಾನ ಯಾವುದು? ಯಾರ್ಗೇನ್ ಕೊಡ್ಬೇಕು, ಎಷ್ಟು ಕೊಡ್ಬೇಕು ಅದೆಲ್ಲ ಬಾಬಾಗೆ ಗೊತ್ತು, ಅದು ವಿಧಾನ. ಅಡಿಗೆ ಮನೆಗೆ ಹೋಗ್ತೀರಾ, ಅಲ್ಲಿ ಒಂದು ರಾಶಿ ಇಷ್ಟು ಪಾತ್ರೆ ಇರ್ತದೆ, ಹಾಲು ಬಿಸಿ ಮಾಡ್ಬೇಕು, ಹಾಲ್ನವನು ಬರ್ತಾನೆ, ಓಕೆನಾ. ಹಳೆ ಪಾತ್ರೆ ತೊಳಿದೇ ಇರೋದು ಇರ್ತದೆ, ಆ ಪಾತ್ರೆ ಆಸ್ ಇಟ್ ಈಸ್ ತಗೊಂಡು ಹೋಗ್ತೀರಾ, ಹಾಲು ತಗೊಳ್ತೀರಾ, ತಂದ್ಬಿಟ್ಟು ಬಿಸಿ ಮಾಡ್ತೀರಾ. ಹಾಲು ಚೆನ್ನಾಗಿರ್ತದೋ ಇಲ್ವೋ? ಇಲ್ಲ. ಮತ್ತೆ ಏನ್ ಮಾಡ್ಬೇಕು? ಸ್ವಚ್ಛವಾಗಿ ತೊಳೆದ್ಬಿಟ್ಟು ಒಂದು ತೊಳಿಬೇಕಲ್ವಾ, ವಿಧಾನ. ವಿಧಾನ. ಹಾಗೇನೆ ನಿಮ್ಮ ಮನಸ್ಸನ್ನ ಭಗವಂತನ ಕೈಯಲ್ಲಿ ಕೊಟ್ಟಾಗ ಭಗವಂತ ಮೊದ್ಲು ಮಾಡುವಂತ ಕೆಲಸ ಕ್ಲೀನಿಂಗ್. ಏನ್ ಹೇಳಿ? ಕ್ಲೀನಿಂಗ್. ಅದಕ್ಕೆ ಬಾಬಾ ಹೇಳಿದ್ರು ಪವಿತ್ರ ಭವ ಯೋಗಿ ಭವ. ಅವಾಗ ಮನ ಬುದ್ಧಿಯನ್ನ ಭಗವಂತ ಏನ್ ಮಾಡ್ತಾರೆ, ಅದನ್ನ ಕ್ಲೀನ್ ಮಾಡ್ತಾರೆ. ಯಾವಾಗ ಆ ಕ್ಲೀನಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಯ್ತು ಆವಾಗ ವಿಧಾನ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಅಡಿಗೆ ಮನೆ ಹೋದಾಗ ಅಡಿಗೆ ಮನೆಯಲ್ಲ ಕ್ಲೀನ್ ಮಾಡಿ, ತರಕಾರಿ ಎಲ್ಲ ಕಟ್ ಮಾಡಿ, ತೆಂಗಿನಕಾಯಿ ಎಲ್ಲ ತುರಿದಿಟ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ತೀರಿ? ಏನ್ ಮಾಡ್ತೀರಾ? ಅಡಿಗೆಗೆ ಸಾಂಬಾರ್ ಮಾಡ್ಲಿಕ್ಕೆ ರೆಡಿ ಮಾಡ್ತೀರಾ ಅಲ್ವಾ? ಅದನ್ನ ರೆಡಿ ಮಾಡ್ಕೊಳ್ಳೋದು. ನೀವು ಸಾಂಬಾರ್ ಮಾಡ್ಲಿಕ್ಕೆ ಹೋದ್ರೆ ಸಮಯಕ್ಕೆ ತಕ್ಕ ಹಾಗೆ ಬೇರೆ ಎಲ್ಲ ಐಟಮ್ಗಳು ಸಿಗೋದಿಲ್ವಲ್ಲ. ಓಕೆ, ಈಗ ಪಾತ್ರೆ ಇಟ್ಟಿದ್ದೀರಾ, ಸರಿನಾ? ಫಸ್ಟ್ ತರಕಾರಿ ಹಾಕ್ಬಿಡಿ, ನೀರೇ ಹಾಕ್ಬಿಡಿ, ಏನಾಗ್ತದೆ? ಯಾವ್ದಾದ್ಮೇಲೆ ಏನ್ ಹಾಕ್ಬೇಕು ಅಂತ ನಮ್ಗೇನಾಗಿರ್ಬೇಕು? ಗೊತ್ತಿರ್ಬೇಕು. ಓಕೆ ಓಕೆ. ಸಾಂಬಾರ್ ಬೇಯಿಸ್ತಾ ಇದ್ದಾಗ್ಲೇನೆ ನೀವು ಈ ಕೊತ್ತಂಬರಿ ಸೊಪ್ಪನ್ನ ಹಾಕಿ, ಏನಾಗ್ತದೆ? ಏನಾಗ್ತದೆ? ಎಲ್ಲ ಸಾಂಬಾರ್ ಮಾಡೋದಲ್ಲ ಅಂತ ಎಲ್ಲಾನು ಮಿಕ್ಸ್ ಮಾಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬಿಟ್ಟು ಏನ್ ಮಾಡೋದು, ಸಾಂಬಾರ್ ಮಾಡ್ಬಿಡೋದು. ಏನಾಗ್ತದೆ? ಫ್ಲೇವರ್ ಆವಾಗ್ಲೇ ಹೋಗ್ಬಿಡುತ್ತೆ. ಆ ಫ್ಲೇವರ್ ಎಲ್ಲ ಬಿಸಿಯಲ್ಲಿ ಹೊರಟೋಗ್ಬಿಡ್ತದೆ. ಕೊತ್ತಂಬರಿ ಸೊಪ್ಪು ಯಾವಾಗ ಹಾಕ್ಬೇಕು? ಕೊನೆಯಲ್ಲಿ ಹಾಕ್ಬೇಕು. ಲಾಸ್ಟ್ ಎಲ್ಲ ಆದ್ಮೇಲೆ ಕೆಳಗಡೆ ಇಟ್ಟ ಮೇಲೆ ತಾನೇ ಹಾಕ್ಬೇಕು. ಸರಿ, ಮೊದ್ಲೇನೆ ನೀರ್ ಇಟ್ಟಾಗ್ಲೇ ಫಸ್ಟಿಗೆ ಒಗ್ಗರಣೆ ಹಾಕ್ಬಿಡೋದು. ಏನಾಗ್ತದೆ?
ಅಂದ್ರೆ ವಿಧಾನ ಅಂತ ಇದೆಯಲ್ಲ, ಯಾವ್ದಾದ್ಮೇಲೆ ಯಾವ್ದು ಮಾಡ್ಬೇಕು ಅಂತ ಬಿಟ್ಟು ಏನಿರ್ತದೆ, ವಿಧಾನ ಇರ್ತಲ್ಲ. ಓಕೆ, ಇಡ್ಲಿ ವಡೆ ಕೊಟ್ಟಿದ್ದಾರೆ, ಸಾಂಬಾರ್ ಚಟ್ನಿ ಕೊಟ್ಟಿದ್ದಾರೆ, ಫಸ್ಟ್ ಸಾಂಬಾರ್ ಚಟ್ನಿ ಮಾತ್ರ ತಿನ್ಕೊಂಡ್ಬಿಡೋದು, ಆಮೇಲೆ ಇಡ್ಲಿ ವಡೆ ಡ್ರೈ ಆಗಿ ತಿನ್ನೋದು. ಸರಿನಾ? ಹ್ಮ್. ಸರಿನಾ ತಪ್ಪೋ? ತಪ್ಪು. ಹಾ, ಎಲ್ಲಾನು ತಿನ್ಬೇಕಲ್ಲ ಅಂತ ಇಡ್ಲಿನೂ ತಟ್ಟೆಯಲ್ಲಿ ಹಾಕೋದು, ವಡೆನೂ ತಟ್ಟೆಯಲ್ಲಿ ಹಾಕೋದು, ಎಲ್ಲಾನು ಮಿಕ್ಸ್ ಮಾಡೋದು, ಸಾಂಬಾರು ಅದಲ್ಲೂ ಹಾಕೋದು, ಚಟ್ನಿನೂ ಅದಲ್ಲೇ ಹಾಕೋದು, ಮೊಸರು ಹಾಕೋದು, ಎಲ್ಲ ಮಿಕ್ಸ್ ಮಾಡೋದು, ಏನ್ ಮಾಡೋದು, ಆಮೇಲೆ ತಿನ್ನೋದು. ಅದು ಸರಿ ಇದೆಯಾ? ಇಲ್ಲ. ಅದಕ್ಕೆ ವಿಧಾನ ಗೊತ್ತಿರ್ಬೇಕು ತಾನೇ. ಹೌದು. ಹಾಗೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಭಾಗ್ಯ ಬರಬೇಕು ಅಂತಂದ್ರೆ ವಿದ್ಯೆ, ವಿಧಿ, ವಿಧಾನ ಬೇಕು. ಮಾಸ್ಟರ್ ಸರ್ವಶಕ್ತಿವಂತನ ವಿಧಿ ಬೇರೆ, ಅದರ ವಿದ್ಯೆ ಬೇರೆ, ಅದರ ವಿಧಾನ ಬೇರೆ. ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ, ಅದರ ವಿದ್ಯೆ ಬೇರೆ, ವಿಧಿ ಬೇರೆ, ವಿಧಾನ ಬೇರೆ, ವಿಜ್ಞಾನನು ಬೇರೆ. ಪ್ರತಿಯೊಂದು ಸ್ಥಿತಿಗೂ ಕೂಡ ವಿದ್ಯೆ, ವಿಧಿ, ವಿಧಾನ ಬೇರೆ ಬೇರೆನೆ ಇರುತ್ತೆ. ಉಪ್ಪಿಟ್ಟು ಯಾವ್ದ್ರಲ್ಲಿ ಮಾಡ್ತೀರಿ? ಯಾವ್ದ್ರಲ್ಲಿ ಮಾಡ್ತೀರಿ? ಬನ್ಸಿರವಿಂದ ಮೀಡಿಯಂ ಬರೋದು. ಬಾಣ್ಲಿಯಲ್ಲಿ ಮಾಡ್ತೀರಿ, ಹೌದಾ? ಹೌದು. ಇಡ್ಲಿಯನ್ನ ಬಾಣ್ಲಿಯಲ್ಲಿ ಮಾಡಿ ನೋಡೋಣ, ಆಗಲ್ಲ. ಆಗತ್ತಾ? ಇಲ್ಲ. ಉಪ್ಪಿಟ್ಟು ಮಾಡುವಂತ ಬಾಣ್ಲಿಯಲ್ಲಿ ದೋಸೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಅಂದ್ಮೇಲೆ ಯಾವ್ದು ಮಾಡಬೇಕೋ ಅದನ್ನ ಅದಲ್ಲೇ ಮಾಡ್ಬೇಕಲ್ವಾ? ಆ ಹೌದು. ಹಾಗೆ ಇಲ್ಲೂನು ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಗೆ ಆ ಎಲ್ಲ ರಾಜಯೋಗದ ಬೇರೆ ಬೇರೆ ಯೋಗ, ಪುರುಷಾರ್ಥ, ಸಾಧನೆ, ಸೇವೆಯ ವಿದ್ಯೆ, ವಿಧಿ, ವಿಧಾನ ನಿಮ್ಗೆ ಗೊತ್ತಿದ್ದಾಗ ಮಾತ್ರ ಆ ಭಾಗ್ಯ ನಿಮ್ಮದಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಅಡಿಗೆ ಕೆಟ್ಟೋಗ್ಬಿಡ್ತದೆ, ಅವಾಗ ನಿಮಗೂ ಇಷ್ಟ ಆಗೋದಿಲ್ಲ, ತಿಂದವ್ರಿಗೂ ಇಷ್ಟ ಆಗೋದಿಲ್ಲ. ಅದಕ್ಕಾಗಿ ವಿಧಿ ವಿಧಾನವನ್ನು ನೀವು ಸರಿಯಾಗಿ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡದೇ ಇರುವಂತ ಕಾರಣದಿಂದ ರಾಜಯೋಗ ನಿಮಗೂ ಇಷ್ಟ ಆಗ್ತಾ ಇಲ್ಲ, ನೀವು ಮಾಡಿರುವಂತ ರಾಜಯೋಗ ಬೇರೆಯವ್ರಿಗೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮ ಸಮಸ್ಯೆಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಕಾರಣ ಯಾರು? ನಾವೇ. ಅಲ್ಲಪ್ಪ, ಶಿವಬಾಬಾ. ಡ್ರಾಮಾ ಎಲ್ಲದಕ್ಕಿಂತ ಮುಖ್ಯವಾಗಿ ಸೆಂಟ್ರಲ್ ಟೀಚರ್ ಅವರು ಸರಿ ಇಲ್ಲ. ಯಾರ್ದು ತಪ್ಪು? ತಪ್ಪು ಯಾರ್ದು? ನಂದೇ. ಯಾಕೆ? ಬರೀ ವಿದ್ಯೆ ಕೇಳೋದು, ಬೇರೆಯವ್ರಿಗೆ ಹೇಳೋದು, ವಿದ್ಯೆ ಕೇಳೋದು, ಬೇರೆಯವ್ರಿಗೆ ಹೇಳೋದು, ನಮ್ಮ ಜೀವನದಲ್ಲಿ ಧಾರಣೆ ಮಾಡೋದೇ ಇಲ್ಲ. ವಿಧಿ ವಿಧಾನವನ್ನು ನಮ್ಮ ಜೀವನದಲ್ಲಿ ನಾವು ಅಪ್ಲಿಕೇಶನ್ ಮಾಡೋದಿಲ್ಲ, ಅವಾಗ ರಿಸಲ್ಟ್ಸ್ ಬರೋದಿಲ್ಲ. ವಿಧಾನ ಅಂತಂದೇನು? ನಿಮ್ಮ ಮನಸ್ಸನ್ನ ಬಾಬಾ ಆ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ಬೇಕು. ಮಾಡ್ಬೇಕು ಅಂದ್ರೆ ಮೊದಲು ಮನಬುದ್ಧಿಯನ್ನ ಕ್ಲೀನ್ ಮಾಡ್ಬೇಕು, ಆಮೇಲೆ ಕಾರ್ಯ ಆರಂಭ ಆಗಬೇಕು. ಅಷ್ಟು ಮುಗದ ಮೇಲೆ ಮುಂದೆ ಏನು ಬರ್ತದೆ? ಏನ್ ಬರ್ತದೆ? ಭಾಗ್ಯ ಬರ್ತದೆ ಅಲ್ವಾ? ನೀವೊಂದು ಹೋಟೆಲ್ ಓಪನ್ ಮಾಡಿದೀರ ಅಂತ ತಿಳ್ಕೊಳ್ಳಿ, ಹೋಟೆಲ್ ಒಳಗಡೆ ಹೋದ ತಕ್ಷಣ ಜನ ದುಡ್ಡು ಕೊಟ್ಬಿಟ್ಟಿರ್ತಾರ ನಿಮ್ಗೆ? ದುಡ್ಡು ಯಾವಾಗ ಕೊಡ್ತಾರೆ? ಮೊದ್ಲು ಹೋಟೆಲ್ ಒಳಗಡೆ ಹೋಗ್ಬೇಕು, ಕ್ಲೀನ್ ಮಾಡ್ಬೇಕು, ತಿಂಡಿ ತಿನ್ಬೇಕು, ಅವನಿಗೆ ಪ್ಲೇಟಲ್ಲಿ ಹಾಕ್ಬಿಟ್ಟು ಕೊಡ್ಬೇಕು, ಅವನಿಗೆ ರುಚಿ ಆಗಿರ್ಬೇಕು, ಆವಾಗ ಅವನೇನ್ ಮಾಡ್ತಾನೆ? ಪೇಮೆಂಟ್ ಮಾಡ್ತಾರೆ. ಹಾಗೆಯೇ ನಿಮ್ಮ ಮನಸ್ಸನ್ನಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಪರಮಾತ್ಮನ ಕೈಲಿ ಕೊಡಬೇಕು, ಆ ಒರಿಜಿನಲ್ ಭಗವಂತನ ಶಕ್ತಿಗಳು ವಿಶ್ವಕ್ಕೆಲ್ಲ ಹೋಗಿ ತಲುಪಬೇಕು, ಆಮೇಲೆ ಅವರೇನು ರಿಟರ್ನ್ ಕೊಡ್ತಾರೆ, ಅದರಿಂದ ನಿಮಗೆ ಭಾಗ್ಯ ಸಿಗತ್ತೆ. ಹೋಟೆಲ್ ಓಪನ್ ಮಾಡ್ಕೊಂಡು ತಿಂಡಿ ರೆಡಿ ಮಾಡ್ಕೊಂಡು ನೀವೇ ತಿಂತಾ ಕೂತ್ಕೊಂಡ್ರೆ ಭಾಗ್ಯ ಸಿಗ್ತದೋ ಸಿಗಲ್ವೋ? ಸಿಗಲ್ಲ. ಹೋಟೆಲ್ ನಿಮ್ದೆ, ಕ್ಲೀನು ಮಾಡಿದಿರಿ, ತಿಂಡಿ ಮಾಡಿದ್ರಿ, ತಿಂತಾ ಕೂತ್ಕೊಂಡಿದ್ರಿ, ದುಡ್ಡು ಬರ್ತದೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಗ್ಯಾರಂಟಿ? ಪಕ್ಕಾ? ಸರಿ, ನಿಮ್ ಜೊತೆಗೆ ನಿಮ್ ಮನೆಯವ್ರಿಗೆ ಕೊಡೋದು, ಮಕ್ಳಿಗೆ ಕೊಡೋದು, ಪತಿ ಕೊಡೋದು, ತಿಂಡಿ ತಿಂದ ಕುತ್ಕೊಂಡ್ಬಿಡೋದು, ದುಡ್ಡು ಬರ್ತದೋ ಬರಲ್ವೋ? ಇಲ್ಲ. ಮತ್ ನೀವೇನ್ ಮಾಡ್ತಿರೋದು ಸಾಧನೆ? ನನ್ನ ಪತಿಗೋಸ್ಕರ ಯೋಗ ಮಾಡ್ದೆ, ಮಕ್ಕಳಿಗೋಸ್ಕರ ಮಾಡ್ದೆ, ದುಡ್ಡಿಗೋಸ್ಕರ ಮಾಡ್ದೆ, ಕೋರ್ಟ್ ಕೇಸಿಗೋಸ್ಕರ ಎಲ್ಲಿಂದ ಭಾಗ್ಯ ಬರ್ತದ್ರಿ ಅದು? ಬೇರೆಯವ್ರು ಕೊಟ್ಟರೆ ತಾನೇ ಬರ್ತದೆ. ನೀವು ಮಾಡ್ಕೊಂಡು ನೀವು ತಿಂದ ಕುತ್ಕೊಂಡ್ಬಿಟ್ರೆ. ಅದಕ್ಕೆ ಬಾಬಾ ಹೇಳ್ತಾರೆ ವಿಧಿ ವಿಧಾನ ವಿದ್ಯೆ. ನಾನು ಭಾಗ್ಯ ಕೊಡ್ತೇನೆ ಯಾವಾಗ ಕೊಡ್ತಾರಂತೆ ಬಾಬಾ ಭಾಗ್ಯವನ್ನ? ನಾನು ಕೊಟ್ಟಿರುವಂತ ಜ್ಞಾನವನ್ನ ತಿಳಿದುಕೊಂಡು ಮನಬುದ್ಧಿಯ ಮೂಲಕ ಯಥಾರ್ಥ ವಿಧಿಯನ್ನ ಅಪ್ಲೈ ಮಾಡಿ ಅದನ್ನು ನಾನು ಸರಿಯಾಗಿ ಉಪಯೋಗ ಮಾಡಿದ ನಂತರದಲ್ಲಿ ನಿನಗೇನ್ ಸಿಗ್ತದೆ? ಭಾಗ್ಯ. ಭಾಗ್ಯ ಸಿಗ್ತದೆ ಯಾವಾಗಂತೆ?
ಭಾಗ್ಯ ನಮ್ಗೆ ಯಾವಾಗ ಸಿಗ್ತದೆ ಹೇಳಿ ನೋಡೋಣ. ನಿಮ್ಮ ಮನಸ್ಸೆಲ್ಲ ಕಡೆಯಿಂದ ತೆಗಿಬೇಕು. ನೀನು ಕೇವಲ ಆತ್ಮನಾಗಬೇಕು. ಮನಸ್ಸನ್ನ ಕೇವಲ ಪರಮಾತ್ಮನಲ್ಲಿ ಮಾತ್ರ, ಪರಮಾತ್ಮನ ಕಾರ್ಯಕ್ಕೋಸ್ಕರ ಮಾತ್ರ ಇಡಬೇಕು. ಭಗವಂತ ಉಪಯೋಗ ಮಾಡ್ತಾ ಇರಬೇಕು. ಶಕ್ತಿ ಫ್ಲೋ ಆಗ್ತಾ ಇರ್ಬೇಕು. ಯಾರಿಗೋಸ್ಕರ? ಅನ್ಯ ಆತ್ಮ ಯಾರಿಗೆ ವಿಶ್ವದ ಎಲ್ಲ ಗೊತ್ತಿಲ್ಲ, ಬಾಬಾ ಕೊಡ್ತಿದ್ದಾರೆ, ನನಗೆ ಗೊತ್ತಿಲ್ಲ. ಯಾರಿಗೆ ಕೊಡ್ಬೇಕು ಅವ್ರಿಗೆ ಬಾಬಾ ಏನ್ ಮಾಡ್ತಿದ್ದಾರೆ? ಭಕ್ತರಿಗೋ, ಕೊಡ್ತಾರೆ. ಪಂಚತತ್ವಗಳಿಗೋ, ಜಡ ವಸ್ತುಗಳಿಗೋ, ಜಡ ಚೈತನ್ಯ ವಸ್ತುಗಳಿಗೂ ಯಾರಿಗೆ ಬೇಕಾದ್ರೂ ಬಾಬಾ ಕೊಡ್ತಿದ್ದಾರೆ. ನನಗೆ ಅದು ಸಂಬಂಧ ಇಲ್ಲ. ಇಲ್ಲ. ಇಷ್ಟು ಪ್ರೊಸೆಸ್ ಮುಗಿದ ನಂತರದಲ್ಲಿ ಅವರಿಗೆ ಹೋಗಿ ತಲುಪಿ ಅವರ ಕಷ್ಟಗಳು ದೂರವಾದ ನಂತರದಲ್ಲಿ ನಿನ್ನ ಅಕೌಂಟ್ ಅಲ್ಲಿ ಬಂದ್ಬಿಟ್ಟು ದುಡ್ಡು ಏನಾಗ್ತದೆ? ಜಮಾ 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 ಆಗುತ್ತೆ. ಆಗ್ತದೆ. ಹಾಗಿದ್ರೆ ಯೋಗದ ಸಮಯದಲ್ಲಿ ಅಷ್ಟು ಸಮಯ ನನ್ನ ಮನಸ್ಸು ಕ್ಲೀನ್ ಆಗಿರತ್ತಾ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ ಆದ್ಮೇಲೆ. ಚೆಕ್ ಮಾಡ್ಕೊ. ಹಾಗಿದ್ರೆ ಭಾಗ್ಯ ಆಗ್ಬೇಕು ಅಂತಂದ್ರೆ ವಿದ್ಯೆ, ವಿಧಿ, ವಿಧಾನ ಬೇಕೋ ಬೇಡವೋ? ಬೇಕು. ಹಾಗಿದ್ರೆ ಬೇಕು. ವಿದ್ಯೆ, ವಿಧಿ, ವಿಧಾನವನ್ನ ಬಾಬಾ ಒಬ್ರಿಗೆ ಕೊಟ್ಟಿದ್ದಾರೋ ಎಲ್ಲರಿಗೂ ಕೊಟ್ಟಿದ್ದಾರೋ? ಎಲ್ಲರಿಗೂ ನಾವೇನ್ ಮಾಡ್ತಿದ್ದೀವಿ? ನಾವು ವಿದ್ಯೆಯನ್ನ ಮಾತ್ರ ಪಡ್ಕೊಳ್ತಿದ್ದೀವಿ ಹೊರತು ವಿಧಿ ವಿಧಾನವನ್ನ ಅಪ್ಲಿಕೇಶನ್ ಹಾಕಿಲ್ಲ. ಮಾಡ್ತಾ ಇಲ್ಲ. ಆ ಕಾರಣದಿಂದ ನಮ್ಮ ಜೀವನದಲ್ಲಿ ನಿರೀಕ್ಷಿತ ಫಲ ಸಿಗ್ತಾ ಇದೆ. ಸಿಗ್ತಾ ಇಲ್ಲ ಅಲ್ವಾ? ಬಾಬಾನ ತಗೊಬಿಟ್ಟು ಬಾಬಾ ನೋಡ್ತಾ ಕೂತ್ಕೊಂಡ್ಬಿಡೋದು. ಅವಾಗ ಏನಾಗ್ತದೆ? ಹೋಟೆಲ್ ಓಪನ್ ಮಾಡ್ಬಿಟ್ಟು ಅಡಿಗೆ ಮಾಡೋದು ನೋಡ್ತಾ ಕೂತ್ಕೊಂಡ್ಬಿಡಿ. ಇಡ್ಲಿ ವಡೆ ರೆಡಿ ಆಗ್ತದೋ ಇಲ್ವೋ? ಆಗಲ್ಲ. ಅವನನ್ನು ಹೊಗಳ್ತಾ ಕೂತ್ಕೊಂಡ್ಬಿಡಿ. ಇಡ್ಲಿ ವಡೆ ರೆಡಿ ಆಗತ್ತೋ ಇಲ್ವೋ? ಆಗಲ್ಲ. ಅವನಿಗೆ ಬೈತಾ ಕೂತ್ಕೊಂಡ್ಬಿಡಿ. ಇಡ್ಲಿ ವಡೆ ರೆಡಿ ಆಗತ್ತೋ ಇಲ್ವೋ? ಆಗಲ್ಲ. ಇಲ್ಲ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿಯೊಂದು ಮಗುವಿಗೂ ಕೂಡ ಭಾಗ್ಯ ಪಡೆದುಕೊಳ್ಳುವಂತ ಭಾಗ್ಯದ ವಿಧಿವಿಧಾನವನ್ನ ಎಲ್ಲರಿಗೂ ಸರಿ ಸಮಾನವಾಗಿ ನಾನು ಕೊಟ್ಟಿದ್ದಿದೆ. ದಾದಿಯವರಿಗೆ ಬೇರೆ ಮುರ್ಲಿ ಇಲ್ಲ, ಕುಮಾರರಿಗೆ ಬೇರೆ ಮುರ್ಲಿ ಇಲ್ಲ, ಮನೇಲಿ ಕುಂತವರಿಗೆ ಬೇರೆ ಮುರ್ಲಿ ಇಲ್ಲ, ಸೆಂಟರ್ನಲ್ಲಿರೋರಿಗೆ ಬೇರೆ ಮುರ್ಲಿ ಇಲ್ಲ, ಮಧು ಬಂದವರಿಗೆ ಬೇರೆ ಮುರ್ಲಿ ಇಲ್ಲ, ಚಂದ್ರಲೋಕದಲ್ಲಿ ಇದ್ದವರಿಗೂ ಬೇರೆ ಮುರ್ಲಿ ಇಲ್ಲ. ಇಲ್ಲ. ಎಲ್ಲರಿಗೂ ವಿದ್ಯೆ ಒಂದೇ, ಒಂದು. ಓಪನ್, ಸೇಮ್ ಡೇ ಸೇಮ್ ಕ್ಲಾಸ್. ಆದರೆ ಯಾರು ಆ ಜ್ಞಾನವನ್ನ ಅರ್ಥ ಮಾಡಿಕೊಂಡು ಆ ವಿಧಿವಿಧಾನವನ್ನ ತಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ಳುತ್ತಾರೋ ಅವ್ರಿಗೇನ್ ಸಿಗ್ತದೆ? ಭಾಗ್ಯ. ಭಾಗ್ಯ ಸಿಗ್ತದೆ ಅಲ್ವಾ? ಯಾರೋ ಒಬ್ರು ಡಾಕ್ಟರ್ ಏನ್ ಮಾಡಿದಂತೆ, ಯಾರೊಬ್ಬರು ಮಹಿಳೆಗೆ ಬ್ಲೌಸ್ ಇದ್ದಂಗೆ ಬ್ಲೌಸಿನ ಮೇಲೆ ಇಂಜೆಕ್ಷನ್ ಕೊಟ್ಟಿದ್ರು. ಏನಾಗ್ತದೆ? ಇಂಜೆಕ್ಷನ್ ಕೊಟ್ಟಿದ್ದಾರೆ, ಆದ್ರೆ ಏನ್ ಮಾಡ್ಬೇಕು? ಬ್ಲೌಸ್ ಕೈಯಿಂದ, ತೋಳಿಂದ ಬ್ಲೌಸ್ ತೆಗೆದ್ಬಿಟ್ಟು ಕೊಡ್ಬೇಕು ಅಂತ ಏನಾಗಿರ್ಬೇಕು? ಗೊತ್ತಿರ್ಬೇಕು. ಗೊತ್ತಿರ್ಬೇಕು ತಾನೇ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಆ ವಿಧಿವಿಧಾನದ ಕಡೆನೂ ಕೂಡ ನೀವು ಗಮನವನ್ನ ಕೊಡ್ಬೇಕು. ಕೊಡಬೇಕಾಗ್ತದೆ. ಇಲ್ಲ ಅಂತಂದ್ರೆ ನಿಮ್ಮ ಭಾಗ್ಯ ಸಿಗೋದಿಲ್ಲ. ಓದಿಲ್ಲ. ಯಾವ ಅಡಿಗೆಯಲ್ಲಿ ಎಷ್ಟು ಸಕ್ಕರೆ ಹಾಕ್ಬೇಕು, ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟು ಖಾರ ಹಾಕ್ಬೇಕು, ಅಷ್ಟು ಹಾಕಿದಾಗ ಮಾತ್ರ ಆ ಅಡಿಗೆ ಏನಾಗಿರ್ತದೆ? ರುಚಿಯಾಗಿ ರುಚಿಯಾಗಿರ್ತದೆ. ಆವಾಗ ಜನರಿಗೂ ಇಷ್ಟವಾಗ್ತದೆ. ಅವಾಗ ನಿಮ್ಮ ಹೋಟೆಲಿಗೆ ಜನ ತಿನ್ಲಿಕ್ಕೆ ಬರ್ತಾರೆ. ಓಕೆ, ಈಗ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಇದರ ಆಧಾರದಿಂದ ನೀವು ಎಷ್ಟು ಭಾಗ್ಯವನ್ನ ಪಡ್ಕೊಂಡು ಮಾಡ್ಕೊಂಡಿದ್ದೀರಿ. बाप दादा हर बच्चे का भाग्य देख हर बच्चे को मुबारक दे रहे हैं. ಬಾಬಾ ಯಾರಿಗೆ ಶುಭಾಶಯ ಕೊಡ್ತಿದಾರಂತೆ? ಯಾರಿಗೆ ಕೊಡ್ತಿದಾರಂತೆ ಶುಭಾಶಯ? ಎಲ್ಲರಿಗೂ ಕೊಡ್ತಾರೆ. ಯಾವ ಮಕ್ಕಳು ಭಗವಂತನ ಮಗು ಆದ್ಮೇಲೆ ಭಾಗ್ಯ ಮಾಡ್ಕೊಂಡಿದಾರೋ ಅಂಥವನ್ನ ನೋಡ್ಬಿಟ್ಟು ಬಾಬಾ ಖುಷಿ ಪಡ್ತಾ ಇದ್ದಾರೆ. ಸರಿ, ಒಳ್ಳೆ ಶಿಕ್ಷಣ ಪಡ್ಕೊಂಡಿದ್ದೀರಾ, ಡಿಗ್ರಿ, ಮಾಸ್ಟರ್ ಡಿಗ್ರಿ ಆಗಿದೆ, ನಿಮ್ಮ ಹತ್ರ ಏನಿದೆ? ಸರ್ಟಿಫಿಕೇಟು ಇದೆ ಮತ್ತು ಗೋಲ್ಡನ್ ಮೆಡಲ್ ಕೂಡ ಇದೆ. ಏನಿದೆ? ಗೋಲ್ಡನ್ ಮೆಡಲ್ ಕೂಡ. ಗೋಲ್ಡ್ ಮೆಡಲ್ ಕೂಡ ಇದೆ. ಅಂದ್ರೆ ಏನು? ನೀವು ಫಸ್ಟ್ ರ್ಯಾಂಕ್ ಕೂಡ ಬಂದ್ಬಿಡಿ. ಸರಿ, ಎಷ್ಟೆಲ್ಲಾ ತಗೊಂಡ್ಬಿಟ್ಟು ಪ್ರತಿದಿನ ಬೆಳಿಗ್ಗೆ ಎದ್ದ ಮೇಲೆ ಊರ್ನಲ್ಲಿ ಸೋಮಾರಿ ಕಟ್ಟೆ ಮೇಲೆ ಕುತ್ಕೊಂಡು ಏನ್ ಮಾಡ್ತೀರಿ? ಊರ್ ಸುದ್ದಿ ಮಾತಾಡ್ತೀರಿ. ಆವಾಗ ನಿಮ್ಗೆ ಭಾಗ್ಯ ಬರ್ತದೋ ಬರಲ್ವೋ? ಬರಲ್ಲ. ಭಾಗ್ಯ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಪ್ರಾಕ್ಟೀಸ್, ಕೆಲಸ ಮಾಡ್ಬೇಕು. ನಿಮ್ಮಲ್ಲಿ ಇರುವಂತ ಶಿಕ್ಷಣವನ್ನ ಆ ಫೀಲ್ಡ್ ಅಲ್ಲಿ ಉಪಯೋಗ
ಯೋಗ ಮಾಡ್ಬೇಕು. ಮಾಡಿದಾಗ ಮಾತ್ರ ಏನಾಗ್ತದೆ, ಅದು ಧನವಾಗಿ ಭಾಗ್ಯವಾಗಿ ಪರಿವರ್ತನೆ ಆಗ್ತದೆ. ಆಗುತ್ತೆ. ಹಾಗೆ ನಾವು ಬಾಬನ ಮಕ್ಕಳಾಗ್ಬಿಟ್ಟು ಬಾಬಾ ಅವ್ರು ಹಿಂಗ್ ಮಾಡ್ತಾರೆ, ಅವ್ರು ಹಂಗ್ ಮಾಡ್ತಾರೆ ಅಂತ ಊರ್ ಸುದ್ದಿ, ಸೆಂಟ್ರ್ ಸುದ್ದಿ, ಮೌಂಟ್ ಅಬು ಸುದ್ದಿ, ಯಜ್ಞದ ಸುದ್ದಿ ಎಲ್ಲ ಮಾತಾಡ್ತಾ ಕೂತ್ಕೊಂಡಿದ್ದಿದ್ರೆ ಇದೇನು ಏನು ಭಾಗ್ಯ. ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡು ಊರ್ ಸುದ್ದಿ ಮಾತಾಡ್ದಂಗೆನೆ ಹ್ಮ್ ಅಲ್ವಾ? ಯಾರು ಸೋಮಾರಿ ಕಟ್ಟೆ ಮೇಲೆ ಕೂತ್ಕೊಂಡಿರ್ತಾರೆ, ಯಾರು ಮಾತಾಡ್ತಾರೆ, ಅದು ನಿಮ್ಗೆ ಸಂಬಂಧ ಇಲ್ಲ. ಇಲ್ಲ. ನೀವು ಬೆಳಗ್ಗೆ ಏಳಬೇಕು, ನಿಮ್ ಡ್ಯೂಟಿಗೆ ನೀವು ಹೋಗ್ಬೇಕು. ಇನ್ನು ಕೆಲವರು ನಮ್ಮಲ್ಲಿ ತುಂಬಾ ಬುದ್ಧಿವಂತರಿರ್ತಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ, ಗ್ರೂಪಿಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆದ್ಮೇಲೆ ಯಾರ್ ನಿದ್ರೆ ಮಾಡ್ತಿದ್ದಾರೆ, ಯಾರ್ ಕಣ್ ಬಿಟ್ಕೊಂಡು ಕೂತ್ಕೊಂಡಿದ್ದಾರೆ, ಯಾರ ಮೇಲ್ ನೋಡ್ತಿದ್ದಾರೆ, ಯಾರ್ ಕೆಳಗಡೆ ನೋಡ್ತಿದ್ದಾರೆ ಅನ್ನೋರೆ. ನಿಮ್ಮಲ್ಲಿ ಇವ್ರು ನಿದ್ರೆ ಮಾಡ್ತಾ ಇದ್ರು, ನಿಮ್ಗೇನ್ರಿ ಕೆಲಸ ಅವ್ರು ನಿದ್ರೆ ಮಾಡ್ತಿದಾರೆ ಇಲ್ಲ ಅಂತ? ನಿಮ್ಗೇನ್ ಕೆಲಸ? ನೀವು ರಾಜಯೋಗ ಮಾಡ್ಬೇಕಷ್ಟೇ, ಉಳಿದವ್ರು ಏನ್ ಮಾಡ್ತಾರೆ ನಿಮ್ಗೇನ್ ಸಂಬಂಧ? ಇಲ್ಲ. ಅದೇನರ್ಥ? ನೀವೇನ್ ಮಾಡ್ಬೇಕು ಅದನ್ನ ನೀವು ಮಾಡ್ತಾ ಇಲ್ಲ. ಹೌದು. ಹೌದು ತಾನೆ? ಅದಕ್ಕಾಗಿ ಹೌದು. ಹೇಳ್ತಾರೆ, ನನ್ನ ಉದ್ದೇಶ ಏನು, ನನ್ನ ಗುರಿ ಏನು, ಅದು ನಿಮ್ಮಲ್ಲಿ ಏನಿರ್ಲಿ, ಸ್ಪಷ್ಟತೆ ಇರ್ಲಿ. ಬೇರೆ ವಿದ್ಯಾರ್ಥಿಗಳನ್ನ, ನಿಮ್ಮ ಸಹೋದ್ಯೋಗಿಗಳನ್ನ ಸರಿ ಮಾಡುವಂತ ಜವಾಬ್ದಾರಿ ನಿಮಗೆ ಬಾಬಾ ಗೊತ್ತಿಲ್ಲ. ಕೊಟ್ಟಿಲ್ಲ. ನೀನು ವಿದ್ಯಾರ್ಥಿ, ನೀನು ಜ್ಞಾನ ತಿಳ್ಕೊಳ್ಬೇಕು, ನೀನು ಪಾಠ ಅರ್ಥ ಮಾಡ್ಕೊಳ್ಬೇಕು, ನಿನ್ನ ಪ್ರಶ್ನೆಗೆ ನೀನು ಉತ್ತರ ಬರಿಬೇಕು, ನೀನು ಪರೀಕ್ಷೆ ಪಾಸ್ ಆಗ್ಬೇಕು, ಆ ಶಿಕ್ಷಣವನ್ನ ಜೀವನದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು, ಸಂಪಾದನೆ ಮಾಡ್ಬೇಕು, ಆ ಮೂಲಕ ನೀನು ಶ್ರೀಮಂತ. ಆಗ್ಬೇಕು. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, ಯಾವ ಮಕ್ಕಳು ಭಾಗ್ಯವನ್ನ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಶುಭಾಶಯ ಕೊಡ್ತಿದ್ದಾರೆ. ಓಕೆ, ಭಾಗ್ಯ ಯಾವಾಗ ಆಗತ್ತೆ ಆತ್ಮೀಯರೇ? ಭಾಗ್ಯ ಯಾವಾಗ ಆಗ್ತದೆ? ಯಾರ ಹತ್ರ ಭಾಗ್ಯ ಇರ್ತದೆ? ಯಾರು ಸಂಪಾದನೆ ಮಾಡಿ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ಭಾಗ್ಯ ಇರುತ್ತೆ. ನನ್ನ ಹೆಸರು ನಾನು ಭಾಗ್ಯ ಅಂತ ಹಾಕೊಳ್ತೇನೆ, ಭಾಗ್ಯ ಆಗ್ಬಿಡ್ತದ? ಇಲ್ಲ. ಸೌಭಾಗ್ಯ ಅಂತ ಹಾಕೊಳ್ತೇನೆ, ಅವಾಗ ಆಗ್ತದ? ಇಲ್ಲ. ಆಗೋದಿಲ್ಲ. ಪದಮಾ ಪದಮ ಭಾಗ್ಯವತಿ ಅಂತ ಹೊಸ ಇಟ್ಕೊಂಡ್ಬಿಡ್ತೇನೆ, ಅವಾಗ ಆಗ್ತದ? ಇಲ್ಲ. ಮತ್ತೆ ಭಾಗ್ಯ ಅಂತಂದ್ರೇನು? ನಾವು ಯಾವ ಭಾಗ್ಯ ಮಾಡ್ತೀರಾ ಅವಾಗ ಆಗ್ತದೆ. ಭಾಗ್ಯ ಅಂದ್ರೇನು? ಸಂಪಾದನೆ ಸಂಪಾದನೆ ಮಾಡಿ ಅನ್ಯರಿಗೂ ಇಟ್ಕೊಂಡಿರೋದು ಭಾಗ್ಯ. ಭಾಗ್ಯ ಅಂದ್ರೆ ನೀವು ಆತ್ಮಿಕ ಸಂಪಾದನೆ ಮಾಡಿ ಹ್ಮ್ 1000 ವರ್ಷ ಲೆಕ್ಕಾಚಾರದ ಅನುಸಾರ ಎಲ್ಲಾ ಸಾಲಗಾರರು ಏನೇನು ಬೇಕೋ ಅದೆಲ್ಲ ಪೇಮೆಂಟ್ ಅನ್ನ ಮಾಡಿ ಮುಗಿದ ಮೇಲೆ ಬರೀ ಇಂಟ್ರೆಸ್ಟ್ ಅಲ್ಲ, ಏನ್ ಪೇಮೆಂಟ್ ಮಾಡ್ಬೇಕು? ಮೂಲಧನವನ್ನು ಪೇಮೆಂಟ್ ಮಾಡಿ, ಯಾರದ್ದು ಸಾಲ ಇಲ್ದೇನೆ ಏನ್ ಮಾಡ್ಬೇಕು? ಉಳಿತಾಯ ಮಾಡಿ ಉಳಿಸಿಕೊಂಡಿರೋದು ಏನೋ ಭಾಗ್ಯ. ನಿಮ್ಮ ಹತ್ರ ಒಂದು ದೊಡ್ಡ ಬಿಲ್ಡಿಂಗ್ ಇದೆ, ದೊಡ್ಡ ಬಿಲ್ಡಿಂಗ್ ನಲ್ಲಿ ಸಾಲ ಇದೆ, ಅದು ಭಾಗ್ಯ ಹೌದು ಅಲ್ವೋ? ಇಲ್ಲ. ಅಲ್ಲ. ಭಾಗ್ಯ ಯಾವುದು? ಯಾವ್ದು ಸಾಲ ಏನು ಇಲ್ದಿರ ಇರೋದು. ನನ್ನ ಸ್ವಂತ ಸಂಪಾದನೆಯಿಂದ ಆ ಸಾಧನ ನನ್ನದು ಆಗಿರಬೇಕು, ಆಗಿರ್ಬೇಕು. ಬೇರೆಯವರು ಕೊಟ್ಟಿರೋದು ಆಗಬಾರ್ದು. ಸರಿ, ಒಂದು ಮದ್ವೆಗೆ ಹೋಗಿರ್ತೀರಾ, ಓಕೆನಾ? ಹೋಗ್ಬೇಕಾದ್ರೆ ನಮ್ಮ ರಾಜ ಮಕ್ಕಳು ಏನ್ ಮಾಡ್ತಾರಂದ್ರೆ ತುಂಬಾ ಬಡವರು, ಓಕೆನಾ? ಅದು ನಾನು ಶ್ರೀಮಂತ ಅಂತ ತೋರ್ಸ್ಕೊಳ್ಬೇಕು ಅಂತ ಏನ್ ಮಾಡ್ತಾರಂದ್ರೆ ಅವರು ಪಾರ್ವತಕ್ಕವ್ರ ಹತ್ರ ಏನ್ ಮಾಡ್ತಾರೆ ವಜ್ರದ ನೆಕ್ಲೆಸ್ ತಗೊಂಡ್ ಹೋಗ್ತಾರೆ. ಏನ್ ತಗೊಂಡ್ ಹೋಗ್ತಾರೆ? ನೆಕ್ಲೆಸ್ ಎಲ್ಲಿ? ಅವ್ರು ಹಾಕೊಳ್ಳೋದು. ಮದುವೆಗೆ. ಅಲ್ಲಿ ಹೋಗಿದ್ದೇನೋ, ಹಾಕೊಂಡಿದ್ದೇನೋ, ಸೆಲ್ಫಿ ತೆಗ್ದಿದ್ದೇನೋ, ಫೋಟೋ ತೆಗ್ದಿದ್ದೇನೋ, ಎಲ್ಲಾನು ಸರಿ, ಅದು ನೆಕ್ಲೆಸ್ ನಿಮ್ದ? ಇಲ್ಲ. ಅವಾಗ ಅದು ಭಾಗ್ಯ ಹೌದೋ ಅಲ್ವೋ? ಅಲ್ಲ. ಇಲ್ಲ. ಗೋಲ್ಡ್ ಆಭರಣ ಹಾಕೊಳ್ಳೋದು ಭಾಗ್ಯನಾ? ಇಲ್ಲ. ಅಲ್ಲ. ಹಾಗೇನೆ ಬಟ್ಟಿಗಳಿಗೆ ಹೋಗ್ಬಿಟ್ಟು ಯಾವುದೋ ಆತ್ಮ ಕೊಟ್ಟಿರುವಂತಹ ಅವರ ಸಾಧನೆಯಿಂದ ನಾನು ಶಾಂತಿ ಸುಖವನ್ನ ತಿನ್ಕೊಂಡು ಬಂದ್ರೆ ಅದು ಭಾಗ್ಯ ಹೌದು ಅಲ್ವೋ? ಅಲ್ಲ. ನನ್ ಭಾಗ್ಯ ಯಾವುದು? ನಾವು ಕೊಡಬೇಕು. ನಾನು ಸಂಪಾದನೆ ಮಾಡ್ಬೇಕು. ಏನ್ ಮಾಡ್ಬೇಕು? ನಾನು ನಾನು ಸಂಪಾದನೆ ಮಾಡು. ನಾವೆಲ್ಲಿ ಸಾಕು. ತಪ್ಪು ಮಾಡ್ತಿದೀವಿ ಅಂತಂದ್ರೆ, ಮೌಂಟ್ ಅಬು ಬಟ್ಟಿಗೆ ಹೋದ್ವಿ, ಜೋನಿಗೆ ಬಟ್ಟಿಗೆ ಹೋದ್ವಿ, ಬೇರೆ ಬೇರೆ ಕಡೆ ಪ್ರೋಗ್ರಾಮಿಗೆ ಹೋದ್ವಿ, ಅವ್ರು ಕೊಟ್ಟಿರೋ ಊಟವನ್ನ ಏನ್ ಮಾಡಿದ್ವಿ? ಸ್ವೀಕಾರ ಮಾಡಿ. ತಿನ್ಕೊಂಡು ಬಂದ್ಬಿಟ್ವಿ. ಭಾಗ್ಯ ಆಯ್ತೋ ಆಗಿಲ್ವೋ? ಆಗಿಲ್ಲ. ಇಲ್ಲ. ಪ್ರತಿಯೊಬ್ಬರ ಮನೆಗೂ ನಾನು ಹೋಗ್ತೇನೆ, ಊಟ ತಿಂಡಿ ಮಾಡ್ಕೊಂಡು ಬರ್ತೇನೆ, ಭಾಗ್ಯ ಆಗ್ತದೋ ಆಗಲ್ವೋ? ಆಗೋದಿಲ್ಲ. ಇಲ್ಲ. ಏನಾಗ್ತದೆ? ದೌರ್ಭಾಗ್ಯ ಆಗ್ತದೆ. ಸಾಲ ಆಗತ್ತೆ. ಏನಾಗ್ತದೆ?
ಸಾಲ ಹೊರೆ ಆಗ್ತೈತಿ. ಆಹಾರ ತಿನ್ಬೇಕಾದ್ರೆ ಖುಷಿಯಾಗಿರ್ತದೆ, ಆದ್ರೆ ಬರೀ ನಾನು ತಿನ್ಕೊಂಡು ಬಂದ್ಬಿಟ್ಟು ನಾನೇನು ಅಲ್ಲಿ ಮನ್ಸ ವಾಚ ಕರ್ಮಣ ತನುಮನಧನದಿಂದ ಸೇವೆ ಮಾಡಿಲ್ಲ ಅಂತಂದ್ರೆ ಸೇವೆಯ ಬದಲು ಸಾಲ ಮಾಡ್ಕೊಂಡು ನಾನು ಬರ್ತೀವಿ. ಬರ್ತೇನೆ. ಹಾಗೆ ಆದ್ಮೇಲೆ ಪ್ರತಿ ಕ್ಷಣದಲ್ಲಿ, ಪ್ರತಿ ಸಮಯದಲ್ಲಿ, ಪ್ರತಿ ಕರ್ಮದಲ್ಲಿ, ಪ್ರತಿ ಸ್ಥಳದಲ್ಲಿ ನೀವಲ್ಲಿ ಹೋದಾಗ ಈಶ್ವರ ಶಕ್ತಿಯನ್ನ ಕೊಟ್ಬಿಟ್ಟು ಬಂದಿದ್ದಿದ್ರೆ ಮನ ಬುದ್ಧಿ ಹಗೂರ ಆಗಿರ್ತದೆ. ಲೌಕಿಕ ಅಲೌಕಿಕಲ್ಲಿ ಎಲ್ಲೇ ಹೋದಾಗ ಕರ್ಮ ಮುಗಿದ ಮೇಲೆ ಮನ ಬುದ್ಧಿ ಭಾರ ಆಗಿದೆ ಅಂದ್ರೆ ಏನರ್ಥ? ಹೊರೆ ಸಾಲ ಆಗಿದೆ ಅಂತ ಲೆಕ್ಕ. ಹಗುರ ಆಗಿದೆ ಅಂದ್ರೆ ಏನರ್ಥ? ಸಾಲ ತೀರಿದೆ ಅಂತ ಲೆಕ್ಕ ಅಲ್ವಾ? ಯಾಕೆ ನಾವು ಸಾಲ ಮಾಡ್ಕೊಳ್ಬೇಕು, ಸಾಲ ತೀರ್ಸ್ಕೊಳ್ಬೇಕು. ಸಾಲ ತೀರ್ಸ್ಬೇಕು. ತೀರ್ಸ್ಕೊಳ್ಬೇಕು, ಸಾಲ ತೀರಿಸ್ಕೊಳ್ಬೇಕು ಅಂದಷ್ಟು ದುಡ್ಡು ನಿಮ್ಮ ಹತ್ರ ಇರ್ಬೇಕು. ಇರ್ಬೇಕಲ್ವಾ? ಅದಕ್ಕೆ ಬೆಳಿಗ್ಗೆ ಅಮೃತ ವೇಳೆಯ ಸಮಯದಲ್ಲೇ ಏನ್ ಮಾಡ್ಬಿಡ್ಬೇಕಂತೆ, ಸಂಪಾದನೆ ಮಾಡಿ ಸಂಪಾದನೆ ಎಲ್ಲರದು ಪೇಮೆಂಟ್ ಗೂಗಲ್ ಪೇ ಮೂಲಕ ಮಾಡ್ಬಿಡ್ಬೇಕು. ಬೆಳಿಗ್ಗೆನೆ ಸಂಪಾದನೆ ಮಾಡಿ ಎಲ್ಲರಿಗೂ ಪೇಮೆಂಟ್ ಮಾಡ್ಬಿಟ್ರೆ ಬೆಳಗಿಂದ ಸಾಯಂಕಾಲದವರೆಗೆ ಹೆಂಗಿರ್ತೀರಿ? ಹಗುರವಾಗಿರ್ತೀವಿ. ಇರ್ತೀರಿ. ಯಾವುದೇ ವ್ಯಕ್ತಿಗಳಿಂದ ವಸ್ತುಗಳಿಂದ ನಿಮ್ಗೆ ಅಪೋಸಿಷನ್ ಬರೋದಿಲ್ಲ. ಬರೋದಿಲ್ಲ. ನಮ್ ಬ್ರಾಹ್ಮಣರಲ್ಲಿ ತುಂಬಾ ಉತ್ತಮರಿದ್ದಾರೆ. ಯಾರಿದ್ದಾರೆ? ತುಂಬಾ ಉತ್ತಮ. ಹಂಗಂದ್ರೇನು? ಅವ್ರಿಗೇನಾದ್ರು ಕಷ್ಟ ಇದೆ ಅಂದ್ರೆ ಅವ್ರಿಗೆ ಅಮೃತವಳ್ಳಿ ನೆನ್ಪಿಡ್ತಾವ. ಆ ದಿನ ಏನೋ ಒಂದು ಕಷ್ಟ ಇದೆ, ಕೋರ್ಟ್ ಕೇಸಿಗೆ ಹೋಗ್ಬೇಕು, ಮಕ್ಕಳ ಶಿಕ್ಷಣಕ್ಕೆ ಹೋಗ್ಬೇಕು, ಆವಾಗ ಅಮೃತ ವೇಳೆ ಏನಾಗ್ತದೆ ಅವ್ರಿಗೆ ನೆನಪಿಗೆ ಬರ್ತದೆ. ಯಾಕೆ ಹೇಳಿ? ಬಾಬನ ಶಕ್ತಿ ಬೇಕಲ್ವಾ? ಇನ್ನು ಕೆಲವೊಬ್ರು ಇನ್ನೂ ಬುದ್ಧಿವಂತರು, ಅಣ್ಣವ್ರೆ ನಮ್ಗೆ ಅಮೃತ ಬೆಳಗ್ಗೆ ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ, ನೀವು ಸ್ವಲ್ಪ ಮಾಡಿ ಆಯ್ತಾ ಅಂತ ಏನ್ ಮಾಡೋದು? ನಮ್ಗೆ ಹೇಳೋದು. ನಮ್ಗೆ ಹೇಳಿದ್ರೆ ಏನಾಗ್ತದೆ? ನಮ್ಮ ಹತ್ರ ಸಾಲ ತಗೊಂಡೋಗಿರ್ತೀರಿ, ಮತ್ ನಮ್ಮ ಹತ್ರ ಏನಾಗ್ತೀವಿ? ಸಾಲಗಾರ ನೀವು. ಅಂದ್ರೆ ಕಷ್ಟ ಬಂದಾಗ ಮಾತ್ರ ನಿಮ್ಗೆ ಅಮೃತ ವೇಳೆನೆ ಹೊರತು, ನಿಮ್ಮ ವೈಯಕ್ತಿಕ ಕಾರಣಕ್ಕೆ ಅಮೃತ ವೇಳೆನೆ ಹೊರತು ವಿಶ್ವ ಕಾರ್ಯಕ್ಕೆಲ್ಲ ನಿಮ್ಗೆ ಅಮೃತ ವೇಳೆ ಇಲ್ಲ ಅಲ್ವಾ? ಇವರೆಲ್ಲ ಒಬೀಡಿಯಂಟ್ ಬ್ರಹ್ಮಕುಮಾರ ಕುಮಾರಿಯರು ಅಲ್ವಾ? ನಿಸ್ವಾರ್ಥ ಸೇವಾಧಾರಿಗಳು, ಬಾಪ್ ಸಮಾನ್ ಮಕ್ಕಳು. ಅಂತ ಮಕ್ಕಳಿಗೆ ಬಾಬಾ ಏನ್ ಮಾಡ್ತಾರೆ? ತುಂಬಾ ಪ್ರೀತಿ ಮಾಡ್ಬಿಟ್ಟು ಅವಾಗ ಪರಿಸ್ಥಿತಿ ಸಮಸ್ಯೆ ತಂದಿಡ್ತಾ ಇರ್ತಾರೆ. ಯಾಕೆ ಹೇಳಿ? ನೆನಪು ಮಾಡಕ್ಕೆ. ಆ ಲೆಕ್ಕದಲ್ಲಿ ಅದು ಅಮೃತ ವೇಳೆಯಲ್ಲಿ ಯೋಗ ಮಾಡ್ಲಿ ಅಂತ ಬೇಗ ಇದ್ಬಿಟ್ಟು. ಯಾಕಂದ್ರೆ ಹಂಗೆ ಕೇಳೋದಿಲ್ವಲ್ಲ. ಅಣ್ಣವ್ರು ಏನ್ ಮಾಡುದು ಸಮಸ್ಯೆ ಪರಿಹಾರನೇ ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ನಾವು ಮಾಡಿದ್ರೆ ಅದು ಆಗದ. ನಾನು ಮಾಡುವಂತ ತಪ್ಪು ನನಗೇನಾಗೋದಿಲ್ಲ ಆತ್ಮೇರೆ, ಆಗಲ್ಲ. ಗೊತ್ತಾಗೋದಿಲ್ಲ. ಅದ್ರಲ್ಲಿ ನಾನು ಸುಧಾರಣೆ ಮಾಡ್ಕೊಳ್ಳೋದಿಲ್ಲ, ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ. ನಾನು ಕರೆಕ್ಟು. ಪ್ರಪಂಚದಲ್ಲಿ ಯಾರು ಸರಿ? ಬೇರೆ ಸರಿ ಇಲ್ಲ. ನಾನು ಮಾತ್ರ ಸರಿ, ಉಳಿದವರೆಲ್ಲ ಏನೋ ಸರಿ ಇಲ್ಲ. ತಪ್ಪು ಅಂತ ಯಾರು ಜಾಸ್ತಿ ಹೇಳ್ತಾರೋ ಅವರೇ ಮೊದಲು ಸರಿ ಇರಲ್ಲ ಅಂತ ಬರ್ಕೊಂಬಿಡಿ. ಎಂದಾದ್ರೂ ಭಗವಂತ ತಾನು ಸರಿ ಅಂತ ಎಂದೂ ಹೇಳೋದಿಲ್ಲ, ಅದನ್ನು ಕರೆಕ್ಟ್ ಆಗಿರ್ತ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಗವಂತ ಹೇಳಿದಾಗ ಯಾರು ಮಾಡ್ತಾರೋ ಅವ್ರು ಯಾವಾಗ್ಲೂ ಕರೆಕ್ಟ್ ಆಗಿರ್ತಾರೆ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ವಾ ಬಚ್ಚೆ ವಾ. ನೋಡಿ, ನನ್ನ ಕೆಲವೊಂದು ಮಕ್ಕಳು ಎಷ್ಟು ಭಾಗ್ಯವನ್ನ ಮಾಡ್ಕೊಂಡಿದ್ದಾರೆ. ಆದ್ಮೇಲೆ 5,000 ವರ್ಷದ ಸಾಲ ಇದೆ ಅಂದ್ಮೇಲೆ ಭಾಗ್ಯ ತನ್ನಿಂತಾನೆ ಆಗತ್ತಾ? ಆಗೋದಿಲ್ಲ. ಅಷ್ಟು ಸಂಪಾದನೆ ಮಾಡಿದ್ರೆ ತಾನೇ ಆಗ್ತದೆ. ಸುಮ್ನೆ ಉಳಿತಾಯ ಜಮಾದ ಖಾತೆ ಆಗೋದಿಲ್ಲ. और यह भाग्य इस संगम पर ही मिलता है और चलता है. ಈ ಭಾಗ್ಯ ಯಾವ ಯುಗದಲ್ಲಿ ಸಿಗ್ತದಂತೆ? ಸಂಗಮದಲ್ಲಿ ಮಾತ್ರ. ಸಂಗಮ್ ಪರ್ ಹಿ ಮಿಲ್ತಾ ಹೇ. ಎಷ್ಟು ಬಾಬಾ ಸುಂದರವಾಗಿ ಹೇಳಿದ್ರು ಅಂತಂದ್ರೆ, ಸಂಗಮ ಯುಗ ಅಂತ ಹೇಳಲೇ ಇಲ್ಲ ಇಲ್ಲಿ. ಏನ್ ಹೇಳಿದ್ರು ಬಾಬಾ? ಸಂಗಮ್ ಪರ್ ಹಿ ಮಿಲ್ತಾ ಹೇ. ಏನಾಗ್ತದಂತೆ? ಸಂಗಮದಲ್ಲಿ. ಮಾತ್ರ. ಯಾವ ಸಂಗಮ? ಆತ್ಮ ಪರಮಾತ್ಮ ಇಬ್ಬರ ಸಂಗಮ, ಮಿಲನ. ಅಷ್ಟೇ. ಅಲ್ಲಿ ಮಿಲನ ಮಾಡ್ಕೊಂಡು ಕೂತ್ಕೊಂಡ್ರೆ ಆಯ್ತು ನಿಮ್ ಕೆಲಸ ಅಷ್ಟೇ. ನೀವು ಭಗವಂತ ಜೊತೆಗಿದ್ದು ಭಗವಂತ ಜೊತೆ ಮಿಲನ ಮಾಡಿ ಕೂತ್ಕೊಂಡ್ಬಿಟ್ರೆ ನಿಮ್ ಕೆಲಸ ಮುಂದಿನ ಕೆಲಸ ಯಾರ್ದು? ಸಂಗಮ ಯುಗದಲ್ಲೇ ಸಿಗ್ತದಂತೆ, ಸಂಗಮ ಯುಗದಲ್ಲೇ ನಡೀತದಂತೆ. ಸರಿನಾ? ಸರಿ. ಮಾವಿನ ಹಣ್ಣು ಸೀಸನ್ ಯಾವಾಗ? ಏಪ್ರಿಲ್ ಮೇ ಅಲ್ವಾ? ಜನವರಿಯಿಂದ ಸ್ಟಾರ್ಟ್ ಆಗತ್ತಲ್ವಾ? ಅವಾಗ ಅಕ್ಟೋಬರ್ ನವೆಂಬರ್ ಮಾವಿನ ಹಣ್ಣು ಬೇಕು ಅಂದ್ರೆ ಸಿಗತ್ತಾ? ಇಲ್ಲ ಅಲ್ವಾ? ಆ ಸೀಸನ್ ಅಲ್ಲೇ ಆ ಹಣ್ಣುಗಳನ್ನ ಏನಾಗ್ಬೇಕಾಗ್ತದೆ? ನಾನು ಖರೀದಿ ಮಾಡ್ಬೇಕಾಗ್ತದೆ, ತಿನ್ಬೇಕಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಆತ್ಮಕ್ಕೆ ಬೇಕಾಗಿರೋದನ್ನ ತೆಗೆದುಕೊಳ್ಳೋದು,
ಭಾಗ್ಯ ಮಾಡ್ಕೊಳ್ಳುವಂತ ಸಮಯ ಯಾವುದು? संगम संगम। संगम युग का सुख सब युगों से श्रेष्ठ है। ಸಂಗಮ ಯುಗದ ಏನು ಸುಖ ಎಲ್ಲ ಯುಗಕ್ಕಿಂತ ಏನಂತೆ ಶ್ರೇಷ್ಠ. ಶ್ರೇಷ್ಠ. ಯಾಕೆ? ಯಾವ ಯುಗದಲ್ಲಿ ಭಗವಂತ ಸಿಗೋದಿಲ್ಲ, ಸಂಗಮದಲ್ಲಿ ಮಾತ್ರ. ಯಾಕಂದ್ರೆ ಮಕ್ಕಳೇ ಇದು ಸ್ಪಷ್ಟವಾಗಿ ಆತ್ಮಿಕ ಸುಖ. ಯಾವ ಸುಖ? ಆತ್ಮಿಕ ಸುಖ. ನಂಬರ್ 2, ಇದು ಸ್ಪಷ್ಟವಾಗಿ ನಾನು ಬೇರೆಯವರಿಗೆ ಅವಶ್ಯಕತೆ ಇರುವಂತವರಿಗೆ ಕೊಡುವಂತ ಸುಖ ಅಲ್ವಾ? ಸತ್ಯಗೂ ತ್ರೇತಾಯುಗದಲ್ಲಿ ನಿಮ್ಮದ ಶಾಂತಿ ಸುಖ ಇದ್ರು ಕೂಡ ಯಾರಿಗಾದ್ರೂ ಬೇಕಾದೋ? ಬೇಕಾಗಿಲ್ಲ. ಬೇಕಾಗಿಲ್ಲ. ಬೇಕಾಗಿರೋದು ಯಾವಾಗ? ಈಗ. ಇವಾಗ ಆತ್ಮಿಕ ಸುಖವನ್ನ ನೀವು ಇವಾಗ ಅನುಭವಿಸ್ಬೇಕು ಮತ್ತು ಏನ್ ಮಾಡಬೇಕು? ಕೊಡ್ಬೇಕು. ಓಕೆ, ಸತ್ಯಯುಗ ತ್ರೇತಾಯುಗದಲ್ಲಿ ನಾವು ಆತ್ಮಿಕ ಸುಖ ಹೆಚ್ಚಿಗೆ ಉಪಯೋಗ ಮಾಡ್ತೀವೋ ಅನುಭವಿಸ್ತೀವೋ, ಶಾರೀರಿಕ ಸುಖ ಹೆಚ್ಚಿಗೆ ಅನುಭವ ಮಾಡ್ತೀವಿ. ಆತ್ಮಿಕ ಸುಖನು ಶಾರೀರಿಕ ಸುಖನು ಎರಡೂ ಇರುತ್ತಲ್ವಣ್ಣ? ಎರಡೂ ಇರ್ತದೆ. ಆತ್ಮನಿಗೆ ಯಾವ್ದು ಖುಷಿ ಕೊಡ್ತದೆ? ಆತ್ಮಿಕ ಖುಷಿ. ಹಾ, ಓಕೆ. ಈಗ ಸತ್ಯುಗದ ಸುಖ ಇಷ್ಟ ಆಗತ್ತೋ ಸಂಗಮ ಯುಗದ ಸುಖ ಇಷ್ಟ ಆಗತ್ತೋ? ಸಂಗಮ ಯುಗದ ಸುಖ. ಕಾರಣ? ಆತ್ಮಿಕ ಸುಖ. ಆತ್ಮಿಕ ಸುಖ ನೀವು ಸತ್ಯುಗದಲ್ಲಿ ಇರ್ತದೆ ಅಂತ ಹೇಳಿದ್ರಿ. ಸಂಗಮ ಯುಗದ ಸುಖ ಯಾಕೆ ಇಷ್ಟ ಅಂತಂದ್ರೆ, ಹೊಟ್ಟೆನೋ ಬಂದವನಿಗೆ ಹೊಟ್ಟೆನೋ ಕಡಿಮೆ ಆದ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಆರೋಗ್ಯವಾಗಿದ್ದವನಿಗೆ ಅದರ ಬೆಲೆ ಗೊತ್ತಿರೋದಿಲ್ಲ. ಬಾಯಾರಿಕೆ ಆದವನಿಗೆ ನೀರು ಸಿಕ್ಕಿದಾಗ ಅದರ ಬೆಲೆ ಗೊತ್ತಾಗತ್ತೆ. ಸ್ವೀಟ್ ನಿಮ್ಗೆ ತುಂಬಾ ಇಷ್ಟ ಆಗೋದು ಯಾವಾಗ ಹೇಳಿ? ಮೊದ್ಲು ಕಹಿ ತಿನ್ನಿ, ಆಮೇಲೆ ಸ್ವೀಟ್ ತಿನ್ನಿ, ಅವಾಗ ನಿಮ್ಗೆ ಏನಾಗ್ತದೆ? ಖುಷಿ ಕೊಡತ್ತೆ ಅಲ್ವಾ? ವರ್ತಮಾನ ಸಮಯದಲ್ಲಿ ನಾವು ದುಃಖದಲ್ಲಿ, ನೋವಿನಲ್ಲಿ, ಕಷ್ಟದಲ್ಲಿ, ಸಮಸ್ಯೆಯಲ್ಲಿ ಇದ್ದೇವೆ, ಹೌದಾ? ಈಗ ನಮ್ಗೆ ಸುಖ ಸಿಕ್ಕಿದಾಗ ಏನಾಗತ್ತೆ? ತುಂಬಾ ಖುಷಿ ಆಗತ್ತೆ. ಫ್ಯಾನಿನ ಸುಖ ಇಷ್ಟ ಆಗೋದು ಯಾವಾಗ? ಬಿಸಿಯಲ್ಲಿ ಹೋಗ್ಬಿಟ್ಟು ಬಂದಾಗಲ್ವಾ? ಹಾಗೆ ಇವತ್ತು ನಾವು ದುಃಖದ ಅತಿರೇಕದಲ್ಲಿ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇರುವಂತ ಕಾರಣದಿಂದ ಆ ಪಾರಮಾರ್ಥಿಕ ಸುಖ, ಪರಮಾತ್ಮನ ಸುಖ ನನಗೆ ತುಂಬಾ ಖುಷಿ ಕೊಡುತ್ತೆ. ಈಗ ಹೇಳಿ, ನಾವು ಪರಮಾತ್ಮನ ಸುಖವನ್ನ ವಸ್ತುವಿನಲ್ಲಿ ಪರಿವರ್ತನೆ ಮಾಡಿ ಇಂದ್ರಿಯದ ಸುಖ, ಸಾಧನದ ಸುಖ ಅನುಭವಿಸ್ಬೇಕು ಅಥವಾ ಪರಮಾತ್ಮನ ಸುಖವನ್ನು ಅನುಭವಿಸ್ಬೇಕು? ಪರಮಾತ್ಮನ ಸುಖವನ್ನು ಅನುಭವಿಸ್ಬೇಕು. ಸರಿ, ಪರಮಾತ್ಮನ ಸುಖವನ್ನ ನಾನು ಮಾತ್ರ ಸ್ವೀಕಾರ ಮಾಡಿ ಅನುಭವಿಸ್ಬೇಕು, ಎಲ್ಲರಿಗೂ ಕೊಡೋದ್ರ ಮೂಲಕ ಸುಖದ ಅನುಭವಿಸ್ಬೇಕು? ಎಲ್ಲರಿಗೂ ಕೊಡೋದ್ರಲ್ಲಿ ಸುಖವನ್ನ ಅನುಭವಿಸ್ಬೇಕು. ಅದು ನಾವು ಮಾಡ್ತಾ ಇರೋದೇನು? ಜ್ಞಾನ ಎಲ್ಲ ಬಾಬನಿಗೆ ಎಲ್ಲ ಸೆಂಟರ್ ನಲ್ಲಿ, ಓಕೆನಾ? ಮತ್ತೆ ಮನೆಗೆ ಬಂದಾಗ ಮತ್ತೆ ವಾಪಸ್ ನಮ್ದು ಅದೇ ಹಳೇ ಕಥೆನೇ ಓಪನ್ ಆಗ್ತದೆ. ಯಾವ ಕತೆ? ನನಗದು ಕೊಡು, ನನಗದು ಕೊಡು, ಇದನ್ನೇ ಏನಾಗ್ತದೆ ಗೊತ್ತಾಗತ್ತೆ ಹೊರತು ಬಾಬನ ಲ್ಯಾಂಗ್ವೇಜ್, ಭಾಷೆ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಮಕ್ಕಳೇ, ಭಾಗ್ಯ ಮಾಡ್ಕೊಂಡಿದ್ರೆ ನಿಮ್ಗೆ ಅನುಭವ ಮಾಡ್ಲಿಕ್ಕೆ ಮುಂದಿನ 2,500 ವರ್ಷ ಇದೆ. ಇದೇ ಇಲ್ವೋ? ಇದೆ. ಅಲ್ಲಿ ಭಾಗ್ಯ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಲಿಕ್ಕೆ ಆಗತ್ತಾ? ಇಲ್ಲ. 60 ವರ್ಷ ಆದ್ಮೇಲೆ ನೀವು ಮಾಡಿರೋ ಸಂಪಾದನೆ ಏನ್ ಮಾಡ್ಬೋದು? ಕೂತ್ಕೊಂಡು ತಿನ್ಬೋದು. 60 ವರ್ಷ ಆದ್ಮೇಲೆ ನಿಮ್ಗೆ ಯಾರಾದ್ರೂ ಕೆಲಸ ಕೊಡ್ತಾರಾ? ಸಂಪಾದನೆ ಮಾಡೋ ಸಮಯ ಯಾವಾಗ? ಇವಾಗ. ಈಗಲೇ ವೈಯಕ್ತಿಕ ವಿಷಯವನ್ನ ಇಟ್ಕೊಂಡ್ಬಿಟ್ಟು ನೀವು ರಾಜಯೋಗ ಮಾಡ್ತಾ ಹೋಗಿದ್ದು, ಸಂಪಾದನೆ ಎಲ್ಲಿಂದ ಮಾಡ್ತೀರಿ ನೀವು? ಎಲ್ಲಿ ಸಾಲ ಕ್ಲಿಯರ್ ಆಗತ್ತೆ? ಆಗತ್ತೋ ಆಗಲ್ವೋ? ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸಂಗಮ ಯುಗ ಬೇರೆ ಎಲ್ಲ ಯುಗಗಳಿಗಿಂತ ಏನು ಶ್ರೇಷ್ಠ ಯುಗ. ಅದಕ್ಕಾಗಿ ಈ ಸಂಗಮ ಯುಗದ ಸುಖವನ್ನ ಏನ್ ಮಾಡಿ ಅನುಭವ ಮಾಡ್ಕೊಂಡ್ಬಿಟ್ಟು ತಮ್ಮ ಭಾಗ್ಯವನ್ನ ರೂಪಿಸಿಕೊಳ್ಳಿ. ಓಕೆ, ಓಂ ಶಾಂತಿ. ಓಂ ಶಾಂತಿ.